ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಏಪ್ರಿಲ್ ಮಂತ್ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ಈ ಒಂದು ಮಂತಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್, ಪೈಲ್ ನಂಬರ್ 1, ಪೈಲ್ ನಂಬರ್ 2. ಯಾವುದು ನಿಮಗೆ ನಂಬರ್ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ಚಾಯ್ಸ್ ಮಾಡಿಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಕಮೆಂಟ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ನವಡೇಸಿಂದ ಯಾಕೋ ಸ್ವಲ್ಪ ರೀಡಿಂಗ್ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ, ಯಾಕೋ ಇಂಟ್ರೆಸ್ಟ್ ಆಗ್ತಿಲ್ಲ, ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿತ್ತು. ಆ್ಯಂಡ್ ನಿಮ್ಮೆಲ್ಲರ ಕಮೆಂಟ್ಸ್ನ ನೋಡಿ ನನಗೆ ಒಂದು ಎನರ್ಜಿ ಸಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನೇ ಒಂದು ಅಡೆತಡೆ ಇರಲಿ, ಯಾರೇ ದೃಷ್ಟಿ ಮಾಡಿರಲಿ, ಎನಿಥಿಂಗ್ ಅದು ಏನಾದರೂ ಆಗಿರಲಿ, ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ಫೈಲ್ನ ಚಾಯ್ಸ್ ಮಾಡಿಕೊಳ್ಳಿ. ಎಸ್, ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಏಪ್ರಿಲ್ ಮಂತ್ ಏನು ಚೇಂಜಸ್ ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1, ಈ ಒಂದು ಕ್ರಿಸ್ಟಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ಈ ಒಂದು ಮಂತ್ಲಿ ರೀಡಿಂಗ್ ನಿಮಗಾಗಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗುತ್ತೆ ನೋಡೋಣ. ಫೈಲ್ ನಂಬರ್ 1 ಯಾರು ಈ ಒಂದು ಫೈಲ್ನ ಚಾಯ್ಸ್ ಮಾಡಿದ್ದೀರಾ, ಏನೋ ಒಂದು ಒಳಗಡೆ ಮನಸ್ಸಲ್ಲಿ ಏನೋ ಒಂದು ತುಂಬಾನೇ ಗೊಂದಲತೆ ಇದೆ. ನಿಮ್ಮ ಮನಸ್ಸಲ್ಲಿರೋ ಏನು ಮನಸ್ಸಲ್ಲಿ ದುಃಖ ಇದೆ, ಯಾರ ಹತ್ರಗೂ ಶೇರ್ ಮಾಡೋಕ್ಕಾಗ್ತಿಲ್ಲ ಅಂತ ನೀವು ತುಂಬಾ ನೋವು ಪಡ್ತಿದ್ದೀರಾ, ತುಂಬಾನೇ ಬೇಜಾರು ಮಾಡ್ಕೋತಿದ್ದೀರಾ, ಏನೋ ಒಂದು ರೀತಿ ಸ್ಟ್ರಕ್ ಅನ್ನಿಸ್ತಿದೆ ನಿಮಗೆ. ಆ ಒಂದು ಸ್ಟ್ರಕ್ಕಿಂದ ಹಾಗೂ ಆ ಒಂದು ನೆಗೆಟಿವಿಟಿ ನಿಮಗೆ ಬಿದ್ದಿರೋ ದೃಷ್ಟಿಯಿಂದ ನೀವು ಈಚೆ ಬರೋ ಟೈಮಿಂಗ್ ಕೂಡ ಬಂದಿದೆ. ಶಿವನ ಆಶೀರ್ವಾದ, ಪಾರ್ವತಿ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಈ ಒಂದು ಮಂತಲ್ಲಿ ಸಿಗ್ತಿದೆ. ನೀವು ಶಿವನ ಪೂಜೆ ಮಾಡದೇ ಇರಬಹುದು ಅಥವಾ ನೀವು ನಂಬಿಕೆ ಇಲ್ಲದೆ ಇರಬಹುದು. ಈ ಒಂದು ಮಂತಲ್ಲಿ ನಿಮ್ಮ ಕೈ ಹಸ್ತದಿಂದ ನೀವು ಏನಾದರೂ ಹೆಚ್ಚು ದೇವರ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡ್ತಿದ್ದೀರಾ, ಪೂಜೆನ ಮಾಡ್ತಿದ್ದೀರಾ, ಶಿವನ ಪೂಜಿಸ್ತಿದ್ದೀರಾ, ಶಿವಲಿಂಗನ ನಿಮ್ಮ ಮನೆಗೆ ತಗೊಂಡು ಬರ್ತಿದ್ದೀರಾ, ಹೆಚ್ಚು ಶಿವನ ಮೇಲೆ ಹೆಚ್ಚು ನಿಮಗೆ ಭಕ್ತಿ ಮೂಡ್ತಿದೆ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಒಂದು ಪೂರ್ವಜರರು ಮಾಡ್ಕೊಂಡು ಬಂದಂತಹ ಪೂಜೆಗಳು ಆಗಿರಬಹುದು, ಅವ್ರು ಮಾಡ್ತಿರುವಂತಹ ಕೆಲಸಗಳನ್ನ ನೀವು ಕೈಗೆತ್ಕೋತಿದ್ದೀರಾ. ತುಂಬಾನೇ ಅಭಿವೃದ್ಧಿ ಇದೆ, ಫೈನಾನ್ಷಿಯಲಿ ತುಂಬಾನೇ ಸಪೋರ್ಟ್ ಸಿಗ್ತಿದೆ, ಹಾಗೂ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿತ್ತು ಅದು ಕೂಡ ಕ್ಲಿಯರ್ ಆಗ್ತಿದೆ. ಫೈಲ್ ನಂಬರ್ 1. ಎಸ್, ಯಾರು ಮುಂದೆ ಹೋಗ್ತಿದ್ದಾರೆ, ಏನೋ ಒಂದು ಒಳ್ಳೆ ಸಾಧನೆ ಮಾಡ್ತಿದ್ದಾರೆ, ಏನಾದ್ರೂ ಒಂಚೂರು ಲೈಫಲ್ಲಿ ಅಚೀವ್ ಮಾಡ್ತಿದ್ರೆ ಅದನ್ನ ನೋಡಿ ಜಲಸ್ ಪಟ್ಟಿ ಅದನ್ನ ಇನ್ನೊಂದು ಕಡೆ ಹೋಗಿ ನೆಗೆಟಿವಿಟಿ ಮಾಡಿ, ಅವ್ರಿಗೇನೋ ಒಂದು ಪ್ರಾಬ್ಲಮ್ ಮಾಡಿ, ಅವ್ರ ಹೆಲ್ತ್ ಇಶ್ಯೂಸ್ ಆಗಿ ಏನಾದ್ರೂ ಒಂದು ಅಡೆತಡೆ ಮಾಡ್ತಾನೆ ಇದ್ದಾರೆ. ಈ ರೀತಿ ಮಾಡೋ ಜನಗಳಿಗೆ ಖಂಡಿತ ನೀವು ನಂಬಿರೋ ದೇವರು ಹಾಗೂ ನೀವು ನಂಬಿಲ್ದೇ ಇದ್ರೂ ಆ ಭಗವಂತ ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಯಾಕೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದೀನಿ, ಕೆಲವರಿಗೆ ಯಾಕೋ ದೇವ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಫೈಲ್ ನಂಬರ್ 1 ತುಂಬಾನೇ ದುಃಖದಲ್ಲಿದ್ದೀರಾ. ಈ ಒಂದು ಏಪ್ರಿಲ್ ಮಂತ್ ತುಂಬಾನೇ ಚೇಂಜಸ್ನ ನಿಮಗೆ ತಂದ್ಕೊಡೋಕೆ
ಈ ಒಂದು ಮಂತ್ ನಿಮಗೆ ತುಂಬಾನೇ ಹ್ಯಾಪಿನೆಸ್ನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಎಸ್, ಆ್ಯಂಡ್ ಈ ಹಿಂದೆ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಯಾರ ಆರೋಗ್ಯದ ವಿಚಾರವಾಗಿ ನೀವು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದೀರಾ, ಅದಕ್ಕೆ ಹೆಚ್ಚಿನ ಅಮೌಂಟ್ ಬೇಕಾಗಿರಬಹುದು. ಅದಕ್ಕೆ ನಿಮಗೆ ಆ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಆಗ್ತಿದ್ದೀರಾ. ಹೆಚ್ಚು ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ, ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ನೀವು ಕಾಣಿಸ್ಕೊತಿದ್ದೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಏನೋ ಒಂದು ಬ್ರೈಟ್ನೆಸ್ ಇದೆ, ನಿಮ್ಮಲ್ಲಿ ಏನೋ ಒಂದು ಪವರ್, ಶಕ್ತಿ ಇದೆ. ಅದನ್ನ ನೀವು ಈ ಒಂದು ಮಂತಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಅದರಿಂದ ತುಂಬಾನೇ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ನಿಮ್ಮಿಂದ ತುಂಬಾ ಜನಕ್ಕೆ ಸಹಾಯ ಕೂಡ ಆಗ್ತಿದೆ. ಪೈಲ್ ನಂಬರ್ 1 ತುಂಬಾನೇ ನಿಮ್ಮನ್ನ ಗ್ರೇಟ್ ಪರ್ಸನ್ ಅಂತ ಅನ್ಕೊಳ್ಳೋ ಟೈಮಿಂಗ್ ಕೂಡ ಹೆಚ್ಚು ದಿನ ಕಾಯೋ ಅವಶ್ಯಕತೆ ಇಲ್ಲ. ಈ ಒಂದು ಮಂತಲ್ಲಿ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿ ಆಗ್ತಿದೆ. ಅಂಡ್ ನೀವೆಲ್ಲಿ ನಿಮ್ಮ ಒಂದು ಪಯಣ ಬೆಳೆಸ್ತಿದ್ದೀರಾ, ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ಅದಕ್ಕೆ ಸ್ವಲ್ಪ ಗಮನ ಕೊಡಿ. ಅಂಡ್ ಎಲ್ಲಿ ನೀವು ಟ್ರಾವೆಲ್ ಹೊರಡಬೇಕು, ಎಲ್ಲಿ ನಿಮಗೆ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಹೋಗಿ. ಅಂಡ್ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಸಣ್ಣ ಪುಟ್ಟ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ಸೊ ಅದ್ರ ಬಗ್ಗೆ ನೀವು ಭಯ ಪಡಬೇಡಿ, ಆತಂಕ ಪಡಬೇಡಿ. ಸೊ ಈ ಒಂದು ಮೆಸೇಜ್ ನಿಮಗೆ ತಿಳಿಲಿ. ಅಂಡ್ ನಿಮಗೆ ಈ ಒಂದು ಮೆಸೇಜ್ ಭಯ ಪಡಿಸೋದಾದ್ರೆ ಇದಕ್ಕೆ ಹೆಚ್ಚು ಗಮನ ಕೊಡಬೇಡಿ. ಪೈಲ್ ನಂಬರ್ 1 ಅಂಡ್ ನೀವು ನಂಬಿರೋ ನೀವು ಪೂಜಿಸ್ತಾ ಇರೋ ದೇವರಾಗಿರಬಹುದು, ನಿಮ್ಮ ತಂದೆ ತಾಯಿನ ನೀವು ಮಿಸ್ ಮಾಡ್ಕೋತಿರಬಹುದು, ಅವರಿಂದ ದೂರ ಇರಬಹುದು, ಅಥವಾ ನಿಮ್ಮ ಸ್ನೇಹಿತರಿಂದ ದೂರ ಇರಬಹುದು, ನಿಮ್ಮ ರಿಲೇಶನ್ಶಿಪ್ ಇಂದ ದೂರ ಇರಬಹುದು, ನಿಮ್ಮ ಪ್ರೀತಿ ಮಾಡ್ತಿರೋ ವ್ಯಕ್ತಿಯಿಂದ ದೂರ ಇರಬಹುದು. ಸಮಥಿಂಗ್ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಇಂದ ನೀವು ಈಚೆ ಬರ್ಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದೀರಾ. ಮನಸ್ಸಲ್ಲಿ ತುಂಬಾನೇ ದುಃಖಗಳಿದೆ. ಯಾವ ದಾರಿ ಹೋಗ್ಬೇಕು ಅನ್ನೋದು ನಿಮ್ಗೆ ಸರಿಯಾದ ಒಂದು ದಾರಿ ಸಿಗ್ತಿಲ್ಲ, ಅಥವಾ ಈ ಒಂದು ನೆಗೆಟಿವಿಟಿ ರಿಮೂವ್ ಮಾಡ್ಕೊಳ್ಳಿಕ್ಕೂ ನಿಮ್ಗೆ ಅವಕಾಶ ಸಿಗ್ತಿಲ್ಲ. ಈ ಒಂದು ಮಂತಲ್ಲಿ ನಿಮ್ಗೆ ಈ ಒಂದು ನೆಗೆಟಿವಿಟಿಯಿಂದ ಈಚೆ ಬರ್ಲಿಕ್ಕೆ ಅವಕಾಶ ಸಿಗ್ತಿದೆ. ಅಂಡ್ ಅದನ್ನ ಕ್ಲೆನ್ಸ್ ಕೂಡ ಮಾಡ್ತಿದ್ದೀರಾ. ಪೈಲ್ ನಂಬರ್ 1 ಏನ್ ನಿಮ್ಗೆ ನೆಗೆಟಿವಿಟಿ ಆಗಿದೆ ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಎಸ್, ಅಂಡ್ ನೀವು ತುಂಬಾ ನಂಬಿರುವಂತಹ ವ್ಯಕ್ತಿಯಿಂದ ಸ್ವಲ್ಪ ನಿಮ್ಗೆ ಈ ಒಂದು ಮಂತಲ್ಲಿ ಹರ್ಟ್ ಆಗಬಹುದು. ಆ ವ್ಯಕ್ತಿಯ ಒಂದು ಗುಣ ನಿಮ್ಗೆ ಯಾಕೋ ಮನಸ್ಸಿಗೆ ಯಾಕೋ ಅಸಮಾಧಾನ ಅನ್ನಿಸ್ತಿದೆ, ಸಮಾಧಾನ ಅನ್ನಿಸ್ತಿಲ್ಲ. ಹಾಗೂ ಯಾವುದು ಪುಣ್ಯಕ್ಷೇತ್ರ ಆಗಿರಬಹುದು, ಅವಕಾಶಗಳು ಸಿಗ್ತಿದೆ. ಹಾಗೂ ಅವಾಯ್ಡ್ ಫಂಕ್ಷನ್ಗೆ ಕೂಡ ನಿಮ್ಗೆ ಒಂದು ಪ್ರಶಸ್ತಿ ಕೂಡ ಸಿಗ್ತಿದೆ. ಹಾಗೂ ನೀವು ಮಾಡಿರೋ ವೃತ್ತಿಯ ಕೆಲಸಕ್ಕೆ ಹೆಚ್ಚಿನ ಒಂದು ಗೌರವ ನಿಮ್ಗೆ ಸಿಗ್ತಿದೆ. ಹಾಗೂ ಒಂದು ರೀತಿ ನಿಮ್ಗೆ ಒಂದು ರಾಜ ಹಾಗೂ ರಾಣಿ ತರ ಒಂದು ರೀತಿ ಬದುಕೋ ಅವಕಾಶಗಳು ಈ ಒಂದು ಮಂತಿಂದ ನಿಮ್ಗೆ ಸಿಗ್ತಿದೆ. ಒಂದು ರೀತಿ ಆ ರೀತಿಯಾದ ಫೀಲಿಂಗ್ ನಿಮ್ಗೆ ಅನ್ನಿಸ್ತಿದೆ. ಹಾಗೂ ಏನು ರಾಜ್ಯಯೋಗ ಸಿಗ್ತಿದೆ ಅಂತ, ಆ ರಾಜ್ಯಯೋಗ ನಿಮ್ಗೆ ಈ ಒಂದು ಮಂತಿಂದ ಹೆಚ್ಚಿನ ಒಂದು ಬದಲಾವಣೆನ ನಿಮ್ಮ ಲೈಫ್ ಅಲ್ಲಿ ತಂದ್ಕೊಡ್ತಿದೆ. ನಿಮ್ಮ ತಂದೆ ತಾಯಿಯಿಂದ ಏನ್ ನೀವು ದೂರ ಇದ್ದೀರಾ, ನೋವು ತಿಂತಿದ್ದೀರಾ, ಅದಕ್ಕೆ ಖಂಡಿತ ನಿಮ್ಮ ಪೂರ್ವಜರರು ನಿಮ್ಮ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿ ನಿಮ್ಮ ಮನೆಯಿಂದ ನಿಮ್ಮನ್ನ ದೂರ ಇಟ್ಟಿದ್ದಾರೆ, ನಿಮ್ಗೆ ಈ ರೀತಿ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮನ್ನ ಒಂದು ಮಾಡ್ಲಿಕ್ಕೆ ಪೂರ್ವಜರರು ಹೆಚ್ಚಿನ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತಿದೆ. ಪೈಲ್ ನಂಬರ್ 1 ಅಂಡ್ ಹೆಚ್ಚು ಗಿಫ್ಟ್ ನಿಮ್ಗೆ ಸಿಗ್ತಿದೆ. ನಾ ಆಗ್ಲೇ ಹೇಳ್ದಾಗೆ ಹೆಚ್ಚು ಈ ಒಂದು ಮಂತಲ್ಲಿ ಏನೋ ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಸಿಗ್ತಿದೆ, ಅವಾರ್ಡ್ ಸಿಗ್ತಿದೆ, ಗಿಫ್ಟ್ ಕೂಡ ಸಿಗ್ತಿದೆ ನೀವು ಇಷ್ಟಪಟ್ಟಿರೋ ಪರ್ಸನ್ ಇಂದ. ಯಾರಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಬಗ್ಗೆ ಈ ಒಂದು ಭಾವನೆಗಳಿದೆ, ಆ ವ್ಯಕ್ತಿ ಅದನ್ನ ನಿಮ್ ಕಣ್ಮುಂದೆ ಅದನ್ನ ನೀವೇನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಅದಕ್ಕೆ ಮುಂಚಿತವಾಗಿ ನಿಮ್ಗೆ ಈ ಒಂದು ಮಂತಲ್ಲಿ ಆ ವ್ಯಕ್ತಿಯ ಒಂದು ಗಿಫ್ಟ್ ಅನ್ನ ನಿಮ್ಗೆ ಕೊಡ್ತಿದ್ದಾರೆ. ಅದೊಂದು ರೀತಿ ನಿಮ್ಗೆ ಸರ್ಪ್ರೈಸ್ ಅನ್ಸ್ಬಹುದು, ಮಿರಾಕಲ್ ಅನ್ಸ್ಬಹುದು. ಪೈಲ್ ನಂಬರ್ 1 ಅಂಡ್ ತುಂಬಾ ಸಫರ್ ಮಾಡಿದ್ದೀರಾ. ನಿಮ್ಮ ಕಾಲಿಗೆ ದಾರ ಸರಪಳಿ ಆಗಿ ಸುತ್ತಿತ್ತು. ಬಟ್ ಈ ಒಂದು ಮಂತಲ್ಲಿ ಆ ಒಂದು ಸರಪಳಿಯಿಂದ ನಿಮ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಆ ಒಂದು
ನೆಗೆಟಿವಿಟಿಯಿಂದ ತುಂಬಾನೇ ಪ್ರೊಟೆಕ್ಷನ್ ನಿಮಗೆ ಇದೆ. ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಿದೆ. ಈ ಒಂದು ಮಂತಲ್ಲಿ ಅದು ಕೂಡ ನಿಮಗೆ ಕ್ಲೆನ್ಸ್ ಆಗ್ತಿದೆ. ಹಾಗೂ ಯಾರು ನಿಮ್ಮೋರಲ್ಲ ಅನ್ನೋದನ್ನ ಭಗವಂತ ಈ ಒಂದು ಮಂತಲ್ಲಿ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1, ಎಸ್, ಅದ್ರ ಬಗ್ಗೆ ಗಮನ ಕೊಡಿ. ಈಗ ನೀವು ಎಚ್ಚೆತ್ಕೋಬೇಕಾಗಿದೆ. ಎಲ್ಲರನ್ನೂ ಒಳ್ಳೆಯವರಾಗಿ ನಂಬೇಡಿ. ಎಲ್ಲರನ್ನೂ ಒಳ್ಳೆಯವರು ಅಂತ ನೀವು ನಂಬಕ್ಕೆ ಹೋದಾಗೆಲ್ಲ ನೀವು ಎಡವಿದ್ದೀರಾ, ಬಿದ್ದಿದ್ದೀರಾ, ನೋವು ತಿಂದಿದ್ದೀರಾ. ಆ ಏಟಿಂದ ಇನ್ನೂ ಈಚೆ ಬರಕ್ ಆಗ್ತಿಲ್ಲ ನಿಮ್ಗೆ. ತುಂಬಾ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ಪಾಯಿಂಟ್ ನಂಬರ್ 1, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳು, ನೋವುಗಳು, ಎಷ್ಟು ನೋವಿದೆ, ಎಷ್ಟು ನೀವು ಸಂಕಟ ಪಡ್ತಿದ್ದೀರಾ, ನೀವು ಪಡ್ತಿರೋ ನಿಮ್ಗೆ ಗೊತ್ತಿದೆ. ಖಂಡಿತ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ನಿಮ್ಮ ಒಂದು ಮನಸ್ಸಿಗಾಗಿರೋ ಮಾನಸಿಕವಾಗಿ ಏನ್ ನೀವು ನೋವು ತಿಂತಿದ್ದೀರಾ ಅದರಿಂದ ನೀವು ಈಚೆ ಬರೋ ಟೈಮಿಂಗ್ ಕೂಡ ಬಂದಿದೆ. ಹೆಚ್ಚು ಫೆದರ್ಸ್ ನ ನೀವು ಒಂದು ಮಂತ್ ಅಲ್ಲಿ ವಾಚ್ ಮಾಡ್ತಿದ್ದೀರಾ. ಅದು ವೈಟ್ ಕಲರ್ ಫೆದರ್ಸ್ ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಏಂಜಲ್ಸ್ ನಿಮ್ಮ ಸರೌಂಡಿಂಗ್ ಸುತ್ತ ಇದ್ದಾರೆ. ಅಂಡ್ ಕ್ಲೋತ್ಸ್ ಕೂಡ ನೀವು ಹೊಸ ಡ್ರೆಸ್ಸಸ್ ನ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಅದು ಕೂಡ ನಿಮ್ಗೆ ತುಂಬಾ ಮನಸ್ಸಿಗೆ ಸಂತೋಷ ಆಗ್ತಿದೆ. ಈ ಒಂದು ಮಂತ್ ಅಲ್ಲಿ ಕಲರ್ಫುಲ್ ಡೇಸಸ್ ನ ನೀವು ನೋಡ್ತಿದ್ದೀರಾ. ತುಂಬಾ ಮೆಮೊರಬಲ್ ಮೂಮೆಂಟ್ ನ ನೀವು ಎಂಜಾಯ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಕೀ ಏನ್ ಲಾಕ್ ಆಗಿದೆ ಅದನ್ನ ನಿಮ್ಗೆ ತೆಕ್ಕೊಳ್ಳೋದಕ್ಕೆ ನಿಮ್ಮ ಪೂರ್ವಜರರು ಹೆಚ್ಚಿನ ಸಪೋರ್ಟ್ ನಿಮ್ಗೆ ಮಾಡ್ತಿದ್ದಾರೆ. ಹಾಗೂ ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ಹಾಗೂ ಏನ್ ಸ್ಟ್ರಕ್ ಆಗಿದೆ ಅದರಿಂದ ನಿಮ್ಗೆ ರಿಲೀಸ್ ಆಗ್ಲಿಕ್ಕೆ ಅವಕಾಶ ಸಿಗ್ತಿದೆ. ಗವರ್ಮೆಂಟ್ ಜಾಬ್ಗೆ ನೀವು ಪ್ರಯತ್ನ ಪಡ್ತಿದ್ದೀರಾ. ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ದೀರಾ. ರಿಸಲ್ಟ್ಗೋಸ್ಕರ ವೇಟ್ ಮಾಡಿದ್ದೀರಾ. ಈ ಒಂದು ಮಂತ್ ಅಲ್ಲಿ ರಿಸಲ್ಟ್ ನಿಮ್ಗೆ ನೀವು ಅನ್ಕೊಂಡಿರೋ ರೀತಿಯಲ್ಲಿ ಬರ್ತಿದೆ. ಹಾಗೂ ಗವರ್ಮೆಂಟ್ ಜಾಬ್ ಆಫರ್ ಕೂಡ ಸಿಗ್ತಿದೆ. ಜಾಬ್ ಇಲ್ಲ, ಕಳ್ಕೊಂಡಿದ್ದೀನಿ, ಹಾಗೂ ಇರೋ ಜಾಬ್ ಅನ್ನು ಬಿಟ್ಟು ಕೂಡ ನೋವು ತಿಂತಾ ಇದ್ದೀರಾ. ಖಂಡಿತ ಈ ಒಂದು ಮಂತ್ ಅಲ್ಲಿ ನಿಮ್ಗೆ ಒಳ್ಳೆ ಆಫರ್ ಕೂಡ ಸಿಗ್ತದೆ. ಒಳ್ಳೆ ಕಂಪ್ನಿಯಲ್ಲಿ ನಿಮ್ಗೆ ಜಾಬ್ ಆಫರ್ ಕೂಡ ಸಿಗ್ತದೆ. ಸ್ವಲ್ಪ ಶ್ರಮ ವಹಿಸಬೇಕಾಗಿದೆ. ಹಾಗೂ ನಿಮ್ಮ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ಈ ಒಂದು ಮಂತ್ ಅಲ್ಲಿ ನೋಡೋ ಅವಕಾಶ ಕೂಡ ಸಿಗ್ತಿದೆ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರ ಒಂದು ಶ್ರಮ ಏನು, ಅವರ ಪ್ರೀತಿ ಏನು ಅನ್ನೋದನ್ನ ಹೆಚ್ಚಾಗಿ ನೀವು ಅರ್ಥ ಮಾಡ್ಕೋತಿದ್ದೀರಾ. ಹಾಗೂ ತುಂಬಾ ಭಾವುಕರಾಗ್ತಿದ್ದೀರಾ. ಸಾರಿ. ಹಾಗೂ ನಿಮ್ಮ ಮನಸ್ಸಲ್ಲಿ ತುಂಬಾನೇ ಭಾರನ ಹೊತ್ತಿದ್ದೀರಾ. ಸ್ವಲ್ಪ ಭಾರನ ಈ ಒಂದು ಮಂತ್ ಅಲ್ಲಿ ಕಮ್ಮಿ ಮಾಡ್ಕೋತಿದ್ದೀರಾ. ಅಂಡ್ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂತ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಸಂತೋಷ ಆಗುವ ವ್ಯಕ್ತಿ ಜೊತೆ ನಿಮ್ಮ ಮನಸ್ಸಿಗೆ ಯಾರು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಾರೆ ಅವ್ರ ಹತ್ರ ನಿಮ್ಮ ಒಂದು ನೋವನ್ನ ಹೇಳ್ಕೊಳ್ತಿದ್ದೀರಾ. ತುಂಬಾನೇ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ತಿದೆ, ಸಮಾಧಾನ ಸಿಗ್ತಿದೆ, ಹ್ಯಾಪಿನೆಸ್ ಸಿಗ್ತಿದೆ, ನಗು ಬರ್ತಿದೆ. ಅಂಡ್ ಪಾಯಿಂಟ್ ನಂಬರ್ 1, ತುಂಬಾನೇ ಚೇಂಜಸ್ ನ ನೀವು ನೋಡೋ ಟೈಮಿಗೆ ಬಂದಿದೆ. ಪ್ರೆಗ್ನೆನ್ಸಿ ವಿಚಾರವಾಗಿ ನಿಮ್ಗೆ ಯಾರೆಲ್ಲ ಟಾಂಟ್ ಮಾಡಿ ನಿಮ್ಮ ರಕ್ತ ಸಂಬಂಧಿಕರೇ ನಿಮ್ಗೆ ನೋವು ಮಾಡಿದ್ದಾರೆ. ಈ ರೀತಿ ನಿಮ್ಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗಬಾರ್ದು, ನಿಮ್ ಮಗು ಆಗ್ಬಾರ್ದು ಅಂತ ಈ ರೀತಿ ಕೆಟ್ಟ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಅದರಿಂದ ನಿಮ್ಗೆ ಆ ನೆಗೆಟಿವಿಟಿಯಿಂದ ನೀವು ಈಚೆ ಬರಬೇಕಾಗಿದೆ. ಆ ನೆಗೆಟಿವಿಟಿಯಿಂದ ಬಂಡಿಕಾಳಿಕೇಶ್ವರಿ ಅಮ್ಮ ನಿಮ್ಮನ್ನ ಈಚೆ ಕರ್ಕೊಂಡು ಬರ್ತಿದ್ದಾರೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಏನ್ ಎನರ್ಜಿ ಸಿಕ್ಕಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಖಂಡಿತ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಿದೆ. ನೀವು ಅನ್ಕೊಂಡಿರೋ ರೀತಿ ನಿಮ್ಮ ಲೈಫ್ ತುಂಬಾನೇ ಚೇಂಜಸ್ ನ ನೀವು ಸಕ್ಸಸ್ ನ ನೀವು ನೋಡ್ತಿದ್ದೀರಾ. ಎಸ್. ಅಂಡ್ 22 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೂ 12 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ ಫಾರ್ ಪಾಯಿಂಟ್ ನಂಬರ್ 1. ಈ ಒಂದು ಡೇಟ್ ನಿಮ್ಗೆ ಈ ಒಂದು ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಎಸ್. ಅಂಡ್ ಈ ಒಂದು ಮಂತ್ ಅಲ್ಲಿ ಅಮಾವಾಸ್ಯೆ ಆದ್ಮೇಲೆ ಬಹಳಷ್ಟು ಸತ್ಯ ನಿಮ್ಗೆ ತಿಳಿತಿದೆ. ಆ ಸತ್ಯನ ತಿಳಿದು ನಿಮ್ಮ ಮನಸ್ಸಿಗೆ ಒಂದಿಷ್ಟು ಭಾರನ ನೋವನ್ನ ಕಮ್ಮಿ ಮಾಡ್ಕೋತಿದ್ದೀರಾ. ಹಾಗೂ ಗುರುಗಳನ್ನ ಭೇಟಿ ಮಾಡ್ತಿದ್ದೀರಾ. ಸೊ ಹೆಚ್ಚು ನೀವು ವಿಷ್ಣು ದೇವರ ಸನ್ನಿಧಾನಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ನೀವು ಹೋಗದೆ ಇದ್ರು ಆ ಭಗವಂತ ನಿಮ್ಮನ್ನ ಕರೆಸ್ಕೋತಿದ್ದಾರೆ. ಹಾಗೂ ನಿಮ್ಮ ಸುತ್ತ ಇರೋ ನಾರದ ಮುನಿಗಳನ್ನ ಆ ರೀತಿ ನಿಮ್ಮ ಒಂದು ಮೆಸೇಜಸ್ ನ ತಗೊಂಡು ಅದು ಬೇರೆ ರೀತಿ ವ್ಯಕ್ತಪಡಿಸಿ ಅದನ್ನ ನೋವು ಮಾಡಿ ನಿಮ್ಗೆ ಒಂದಿಷ್ಟು ಗಾಯನ ಮಾಡಿ ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಇನ್ನಷ್ಟು ಮಾತನ್ನ ಸೇರಿಸಿ ಟಾಂಟ್ ಮಾಡಿ ನಿಮ್ ನೋವು ಮಾಡುವಂತ ವ್ಯಕ್ತಿಗಳ ಸರೌಂಡಿಂಗ್ ಇದ್ದಾರೆ. ಅದನ್ನ ನೀವು ಅಬ್ಸರ್ವ್ ಮಾಡದೇ ಇರಬಹುದು. ಅದನ್ನ ವಿಷ್ಣು ದೇವರು ನಿಮ್ಗೆ ತೋರಿಸ್ಕೊಡ್ತಿದ್ದಾರೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು. ಎಸ್. ಹೆಚ್ಚು ಅತಿಯಾಗಿ ಯಾವುದು
ಅವ್ರು ಮಾಡ್ತಿದ್ದಾರೆ, ಅದು ಅವ್ರಿಗೆ ಒಂದು ರೀತಿ ಪ್ರಾಬ್ಲಮ್ಸ್ ಸಿಗಾಕೋತಿದ್ದಾರೆ, ನಿಮ್ಮ ಶತ್ರುಗಳು. ಪಾಯಿಂಟ್ ನಂಬರ್ 1. ಹಾಗೂ ಯಾರು ನಿಮಗೆ ಒಂದು ಒಳ್ಳೆ ಮೆಸೇಜಸ್ನ ತಿಳಿಸ್ಲಿಕ್ಕೆ ನಿಮ್ಮ ಮನೆಗೆ ಬರ್ತಿದ್ದಾರೆ, ಸಿಹಿ ಸುದ್ದಿನ ಕೇಳೋ ಟೈಮಿಂಗ್ ಕೂಡ ಬಂದಿದೆ. ಹಾಗೂ ನಿಮ್ಮ ಮನೆಗೆ ಹೊಸ ಅತಿಥಿಗಳ ಆಗಮನಿಸ್ತಿದ್ದಾರೆ. ನೀವು ಯಾರಿಂದ ದೂರ ಇದ್ದೀರಾ ಆ ರಿಲೇಶನ್ಶಿಪ್ ಇಂದ, ಆ ರಿಲೇಶನ್ಶಿಪ್ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಿದೆ. ಒಂದು ರೀತಿ ಅದು ನಿಮಗೆ ಒಂದು ರೀತಿ ಆತಂಕ ಮೂಡಿಸ್ತದೆ. ಸಂತೋಷ ಇದೆ, ಬೇಸರ ಇದೆ, ಕೋಪ ಇದೆ, ಎಲ್ಲವೂ ಒಟ್ಟಿಗೆ ಮಿಕ್ಸ್ ಆಗಿದೆ. ಪಾಯಿಂಟ್ ನಂಬರ್ 1. ಎಸ್. ಆ್ಯಂಡ್ ನಿಮ್ಮ ಒಂದು ಕಣ್ಣಿಗೆ ಸಂಬಂಧಪಟ್ಟಾಗ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಸರ್ಜರಿ ಮಾಡಬೇಕು ನೀವೇನಾದರೂ ಈ ಒಂದು ಮಂತಲ್ಲಿ ನಿಮ್ಮ ಒಂದು ಕಣ್ಣಿಗೆ ಸಂಬಂಧಪಟ್ಟಾಗ ಏನಾದರೂ ಸರ್ಜರಿ ಆಗಬೇಕು ಅಂತಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಇದೆ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ನಿಮ್ಮ ದೃಷ್ಟಿ ಕೂಡ ಈ ಒಂದು ಮಂತಲ್ಲಿ ವಿಷ್ಣು ದೇವರಿಂದ ನಿಮಗೆ ಹೆಚ್ಚಿನ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಹಾಗೂ ನಿಮಗೆ ಈ ಒಂದು ವೀಕಲ್ಲಿ ವಿಷ್ಣು ಒಂದು ಸನ್ನಿಧಾನಕ್ಕೆ ನೀವೇನಾದರೂ ವಿಸಿಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ, ಅಲ್ಲಿ ಒಂದೇನೋ ಒಂದು ಸ್ಟ್ರಾಂಗ್ ಮೆಸೇಜಸ್ ನಿಮಗೆ ಸಿಗ್ತಿದೆ. ನಿಮ್ಮ ಮೈಂಡ್, ಮನಸ್ಸು ಎಲ್ಲವೂ ಒಂದು ರೀತಿ, ಬಾಡಿ ಒಂದು ರೀತಿ ಜುಮ್ ಅನ್ನೋ ರೀತಿಯಾದ ಒಂದು ಸೂಚನೆ ನಿಮಗೆ ವಿಷ್ಣು ದೇವರಿಂದ, ಕೃಷ್ಣ ಪರಮಾತ್ಮನಿಂದ ಸಿಗ್ತಿದೆ. ಎಸ್, ತುಂಬಾನೇ ಬ್ಲೆಸ್ಸಿಂಗ್ಸ್ ಇದೆ. ಪಾಯಿಂಟ್ ನಂಬರ್ 1. ಎಸ್. ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಅನ್ನೋ ಕೂಡ ಹೆಚ್ಚಿನ ಒಂದು ಆಲೋಚನೆ ಮಾಡ್ತಿದ್ದೀರಾ. ಹಾಗೂ ತುಂಬಾನೇ ಪ್ರೊಟೆಕ್ಷನ್ ಇದೆ ನಿಮ್ಮ ಸರೌಂಡಿಂಗ್. ಹಾಗೂ ಏನು ನಿಮಗೆ ಯಾವುದು ಬೇಡ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಡಿ. ಹಾಗೂ ಯಾವುದು ಯಾರು ನಿಮ್ಗೆ ಒತ್ತಾಯಿಸಿ ಆ ಕೆಲಸನ ಮಾಡು, ಅದ್ರ ಬಗ್ಗೆ ಯೋಚನೆ ಮಾಡು, ಅದು ನಿಮ್ಗೆ ಅವಶ್ಯಕತೆ ಇಲ್ಲದೆ ಹೋದ್ರು, ಆ ಕೆಲಸ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರು, ನೀವು ಮನಸ್ಸಿಂದ ಏನು ಯೋಚನೆ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಿಂದ ಯಾವ್ದನ್ನ ಮಾಡಬೇಕು ಅನಿಸ್ತದೆ ಅದ್ರ ಬಗ್ಗೆ ಗಮನ ಕೊಡಿ. ಯಾರು ನಿಮ್ಗೆ ತುಂಬಾನೇ ಪುಷ್ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ, ಇದನ್ನೇ ಮಾಡು, ಅದನ್ನೇ ಮಾಡು, ಅದೇ ಆಗುತ್ತೆ ಅಂತ, ಸೊ ಅವರ ಒಂದು ಒತ್ತಾಯಕ್ಕೋಸ್ಕರ ನಿಮ್ಮ ಡಿಸಿಷನ್ನ ಚೇಂಜ್ ಮಾಡ್ಕೋಬೇಡಿ. ನಿಮ್ಮ ಲಕ್, ನೀವು ಅನ್ಕೊಂಡಿರೋ ಗೋಲ್ ರೀಚ್ ಆಗಬೇಕು, ನಿಮ್ಗೆ ಇಷ್ಟಪಟ್ಟಿರೋ ನಿಮ್ಮ ಡ್ರೀಮ್ ಜಾಬ್ ಸಿಗಬೇಕು ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ಮಂತಲ್ಲಿ ವಿಷ್ಣು ಆಶೀರ್ವಾದದಿಂದ ಹಾಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ನಿಮಗೆ ತುಂಬಾನೇ ಚೇಂಜಸ್ ಈ ಒಂದು ಮಂತಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ತುಂಬಾನೇ ಸಣ್ಣ ಪುಟ್ಟ ಒಂದು ಏನೋ ಮನಸ್ಸಿಗೆ ಸಣ್ಣ ಪುಟ್ಟ ಒಂದೊಳ್ಳೆ ಕೆಲಸಗಳನ್ನ ನೀವು ಮಾಡೋದ್ರ ಜೊತೆಗೆ ಅದು ದೊಡ್ಡ ಮಟ್ಟದಲ್ಲಿ ನಿಮಗೆ ಅಭಿವೃದ್ಧಿನ ತಂದುಕೊಡ್ತಿದೆ. ಅದೊಂದು ರೀತಿ ನಿಮಗೆ ಒಂದು ರೀತಿ ಮಿರಾಕಲ್ ಅಂತಾನೆ ಅನ್ನಿಸ್ಬಹುದು. ಪಾಯಿಂಟ್ ನಂಬರ್ 1. ಎಸ್. ಈ ಒಂದು ಮಂತಲ್ಲಿ ನೀವು ನಿಮ್ಮ ಒಂದು ನೇಬರ್ಸ್ ಮನೆಗಾಗಿರಬಹುದು, ನಿಮ್ಮ ಒಂದು ಫ್ರೆಂಡ್ಸ್ ಮನೆಗಾಗಿರಬಹುದು, ಯಾರ ಮನೆಗೆ ನೀವು ವಿಸಿಟ್ ಮಾಡ್ತಿದ್ದೀರಾ ಆ್ಯಂಡ್ ಅಲ್ಲಿಂದ ಬಂದಮೇಲೆ ನೀವು ತುಂಬಾನೇ ಸ್ವಲ್ಪ ಕ್ಲೆನ್ಸ್ ಆಗಬೇಕಾಗಿದೆ. ಆ ಒಂದು ಅವರ ಒಂದು ಸ್ಥಳದಲ್ಲಿ ನೆಗೆಟಿವಿಟಿ ಏನು ಸ್ವಲ್ಪ ಅವರ ದೃಷ್ಟಿಗಳಿತ್ತು, ಅದು ಸ್ವಲ್ಪ ನಿಮಗೆ ಆ ಒಂದು ಎನರ್ಜೀಸ್ ಸಿಗಬಹುದು. ಅದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಹಾಗೂ ನಿಮ್ಮ ದೇಹಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಎಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ, ಯಾರ ಮನೆಗೆ ವಿಸಿಟ್ ಮಾಡ್ತೀರಾ, ಆ್ಯಂಡ್ ಅಲ್ಲಿಂದ ನೀವು ಬಂದು ತುಂಬಾನೇ ಕ್ಲೆನ್ಸ್ ಆಗಬೇಕಾಗಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮಗೆ ಆ ನೆಗೆಟಿವಿಟಿ ತಲುಪಬೇಕು, ಹಾಗೂ ಅವ್ರು ಕೊಡೋ ಆಹಾರ ಆಗಿರಬಹುದು ಅಥವಾ ಅವ್ರು ಕೊಡೋ ಒಂದು ವಸ್ತುಗಳಾಗಿರಬಹುದು, ನಿಮಗೆ ಒಂದು ಸ್ವಲ್ಪ ಏನೋ ಒಂದು ರೀತಿ ಕುಗ್ಗೋ ರೀತಿ ಆಗಬಹುದು. ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಎನರ್ಜಿ ಏನು ಬಂದಿದೆ ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ನಿಮ್ಮ ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ತಾಯಿ ಯಾವುದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಇಷ್ಟು ದಿವಸ, ಸೊ ನಿಮಗೆ ಆ ಕೆಲಸ ಆಗೋದಿಲ್ಲ, ಮಾಡಬೇಡ ಅಂತ ನಿಮಗೆ ನಿಮ್ಮ ತಾಯಿ ಮಾಡಬೇಡ ಅಂತ ನಿಮ್ಮನ್ನು ತಡೆದಿದ್ರು. ಈ ಒಂದು ಮಂತಲ್ಲಿ ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ನಿಮ್ಮ ತಾಯಿ ಮಾಡ್ತಿದ್ದಾರೆ. ನೀವೇನೇ ಕೆಲಸ ಮಾಡಬೇಕು ಅಂದ್ರು ಅವ್ರ ಸಪೋರ್ಟ್, ಅವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತದೆ. ಹಾಗೂ ಅವರು ಧರಿಸಿರುವಂತಹ ಒಡವೆಗಳಾಗಿರ್ಬಹುದು, ವಸ್ತುಗಳಾಗಿರ್ಬಹುದು, ನಿಮ್ಮ ಸಹಾಯಕ್ಕೆ ಅದನ್ನ ನಿಮಗೆ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ಸಂತೋಷ ಸಿಗ್ತದೆ. ಫೈನಾನ್ಷಿಯಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಖಂಡಿತ ನಿಮ್ಮ ತಾಯಿಯಿಂದ ನಿಮ್ಗೆ ಹೆಚ್ಚಿನ ಸಪೋರ್ಟ್ ಸಿಗ್ತದೆ, ನಿಮ್ಮ ವೈಫಿಂದ ಹೆಚ್ಚಿನ ಸಪೋರ್ಟ್ ಸಿಗ್ತದೆ, ನಿಮ್ಮ ಮಕ್ಕಳಿಂದ ನಿಮ್ಗೆ ಒಂದು
ಮಂತಲ್ಲಿ ಏನೋ ಒಂದು ಚೇಂಜಸ್ನ ನೋಡ್ತಿದ್ದೀರಾ. ಆ ಮಗುವ ಆಶೀರ್ವಾದ, ಆ ಮಗುವ ಒಂದು ಅದೃಷ್ಟ ನಿಮಗೆ ತುಂಬಾನೇ ಚೇಂಜಸ್ನ ತಂದ್ಕೊಡ್ತಿದೆ. ಅದನ್ನ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಸೂರ್ಯ ನಮಸ್ಕಾರ ಮಾಡಿ. ಒಂದು ಮಂತಲ್ಲಿ ಸೂರ್ಯದೇವರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಸೂರ್ಯದೇವರ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು, ಏನಾದ್ರೂ ಒಂದು ಅರಿಕೆನ ಮಾಡ್ತಿರಬಹುದು. ಅದರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ಏನ್ ವಿಘ್ನ ಇತ್ತು ಆ ವಿಘ್ನನ ಸೂರ್ಯದೇವರು ನಿವಾರಣೆ ಮಾಡ್ತಿದ್ದಾರೆ. ಎಸ್, ಹೆಚ್ಚು ನಿಮ್ಮ ಕನಸಲ್ಲಿ ಕುದುರೆಗಳನ್ನ ನೋಡ್ತಿದ್ದೀರಾ, ಹಾಗೂ ಕುದುರೆ ಮೇಲೆ ಯಾರೋ ಕೂತಿರೋ ರೀತಿ ನೋಡ್ತಿದ್ದೀರಾ. ಸೊ ಆ ಒಂದು ಮೆಸೇಜಸ್ ನಿಮ್ಗೆ ತುಂಬಾನೇ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಈ ಒಂದು ಮಂತಲ್ಲಿ ಅವಕಾಶ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಕಲ್ಕಿಯ ಆಶೀರ್ವಾದ ಕೂಡ ಇದೆ, ಹಾಗೂ ಕೃಷ್ಣನ ಆಶೀರ್ವಾದ ಕೂಡ ಇದೆ, ಹಾಗೂ ನೀವು ನಂಬಿರುವ ದೈವದ ಎನರ್ಜೀಸ್ ಕೂಡ ಹೆಚ್ಚಾಗಿ ನಿಮ್ಗೆ ಸಿಗ್ತಿದೆ. ಎಸ್, ಪಾಯಿಂಟ್ ನಂಬರ್ 1, ಈ ಒಂದು ಮಂತಲ್ಲಿ ನಿಮ್ಗೆ ಯಾರು ನಿಮ್ಗೆ ಹರ್ಟ್ ಮಾಡಿದ್ರು, ಈ ಒಂದು ಮಂತಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಕ್ಷಮೆ ಕೇಳೋ ಟೈಮಿಂಗ್ ಕೂಡ ಬಂದಿದೆ. ಈ ಹಿಂದೆ ಆ ವ್ಯಕ್ತಿಯಿಂದ ಸಾಕಷ್ಟು ನೋವನ್ನು ತಿಂದಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬಂದು ಸಾರಿ ಕೇಳೋ ಟೈಮಿಂಗ್ ಬಂದಿದೆ. ಹಾಗೂ ಯಾವುದು ವಿಚಾರ ನಿಮ್ಮ ಮನಸ್ಸಲ್ಲಿ ಈಗ ಈ ಒಂದು ರೀಡಿಂಗ್ ನೋಡ್ತಾ ನಿಮ್ಮ ಮನಸ್ಸಲ್ಲಿ ಒಂದು ಏನಾದ್ರೂ ಒಂದು ಕ್ವಶನ್ ಇದ್ರೆ ಅದಕ್ಕೆ ಖಂಡಿತ ನಿಮ್ಗೆ ಉತ್ತರ ಕೂಡ ಸಿಗ್ತಿದೆ. ಅಂಡ್ ಯಾವುದೋ ಒಂದು ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಅದೊಂದು ಸನ್ನಿಧಾನಕ್ಕೆ ಹೋಗಿ ಬಂದ್ಮೇಲಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಶತ್ರುಗಳೇನೇ ಒಂದು ಸಂಚನ ಮಾಡಲಿ, ನೋವನ್ನ ಮಾಡಲಿ, ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗಲಿ, ನೆಗೆಟಿವಿಟಿ ಆಗಲಿ, ಖಂಡಿತ ಈ ಒಂದು ಮಂತಲ್ಲಿ ಅದು ಯಾವುದು ನಿಮಗೆ ಆ ಒಂದು ನೆಗೆಟಿವಿಟಿ ನಿಮಗೆ ಕ್ಲೆನ್ಸ್ ಆಗ್ತಿದೆ, ಅದು ನಿಮಗೆ ತಟ್ಟುತ್ತಾ ಇಲ್ಲ. ಆ ಒಂದು ನೆಗೆಟಿವಿಟಿ ವಾಪಸ್ ರಿಟರ್ನ್ ಅವ್ರಿಗೆ ಬ್ಯಾಕ್ ಓವರ್ ಆಗ್ತಿದೆ. ನಿಮಗೆ ತುಂಬಾ ನೋವು ಕೊಟ್ಟಿರೋ ವ್ಯಕ್ತಿ, ಮೋಸ ಮಾಡಿರೋ ವ್ಯಕ್ತಿ, ನಿಮ್ಮಿಂದ ಹೆಲ್ಪ್ ತಗೊಂಡಿರೋ ವ್ಯಕ್ತಿ, ನಿಮಗೆ ಚೀಟ್ ಮಾಡಿರೋ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮಗೆ ಸಾರಿ ಕೇಳೋ ಟೈಮ್ ಬಂದಿದೆ. ಅವ್ರನ್ನ ಕ್ಷಮಿಸಿ ಮತ್ತೆ ನೀವು ಆ ಒಂದು ಕಷ್ಟಕ್ಕೆ ಸಿಗಾಕೊಳ್ಳೋದಕ್ಕಿಂತ ಆ ವ್ಯಕ್ತಿನ ನಿಮ್ಮಿಂದ ದೂರ ಇಡೋದೇ ಒಳ್ಳೇದು. ಹಾಗೂ ಆ ವ್ಯಕ್ತಿಯಿಂದ ನೀವು ದೂರ ಇದ್ದು ಬಹಳಷ್ಟು ನೋವು ತಿಂದಿದ್ದೀರಾ. ಅಂಡ್ ಆ ವ್ಯಕ್ತಿ ನಿಮಗೆ ಬಹಳಷ್ಟು ಹೊಸ ದಾರಿನ ಮಾಡಿಕೊಟ್ಟಿದ್ದಾರೆ. ಅವರಿಂದ ನೀವು ದೂರ ಇದ್ದು ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಾ. ಅವರಿಂದ ಅಲೋನ್ ಆಗಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀರಾ. ಹಾಗೂ ಆ ವ್ಯಕ್ತಿಯಿಂದ ನೀವು ಬಹಳಷ್ಟು ನಿಮ್ಮ ಲೈಫಲ್ಲಿ ಒಳ್ಳೇದಾಗಿದೆ. ಅವರ ಒಂದು ನೋವನ್ನ ನಿಮ್ಗೆ ಮಾಡದೆ ಹೋಗಿದ್ರೆ ನೀವು ಇಷ್ಟೊಂದು ತಿಳ್ಕೊಳ್ತಾ ಇರಲಿಲ್ಲ, ಇಷ್ಟೊಂದು ಕಲಿತಿರ್ಲಿಲ್ಲ. ಸೊ ಆ ವ್ಯಕ್ತಿಗೆ ನೀವೊಂದು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಆ ವ್ಯಕ್ತಿ ನಿಮ್ಗೇನು ಮೋಸ ಮಾಡಿ ನೋವು ಮಾಡಿ ಹೋಗಿದ್ದಾರೆ. ನೀವು ಒಬ್ಬಂಟಿಯಾಗಿದ್ದು ಯಾವುದನ್ನ ಜಯಿಸಬಹುದು, ಗೆಲ್ಲಬಹುದು ಅನ್ನೋದು ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಎಸ್, ಮತ್ತೆ ಸೂರ್ಯದೇವ ಬಂದಿದ್ದಾರೆ. ಅವರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿದೆ. ನಿಮ್ಮ ಪೂರ್ವಜರರು ಈ ಒಂದು ಭೂಮಿನ ತ್ಯಜಿಸಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅವರಿಂದ ಸ್ವಲ್ಪ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ. ಸಣ್ಣ ಪುಟ್ಟ ಜಗಳಗಳು, ಬೇಜಾರು, ಹಾಗೂ ಅವರ ಪೂಜೆ ನೀವು ಸರಿಯಾದ ಕ್ರಮವಾಗಿ ಮಾಡಿಲ್ಲದೆ ಇದ್ರೆ ಈ ಒಂದು ಮಂತಲ್ಲಿ ಅದು ಕೂಡ ನಿವಾರಣೆ ಆಗ್ತಿದೆ. ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಹಾಗೂ ಅವರಿಗೆ ಒಳ್ಳೆಯ ಒಂದು ಪ್ಲೇಸ್ ಕೂಡ ಸಿಗ್ತಿದೆ. ನಿಮ್ಮ ಪೂರ್ವಜರರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಿದೆ. ಸೂರ್ಯದೇವರ ಅನುಗ್ರಹದಿಂದ ಈ ಒಂದು ಏನು ಅವರ ಅರಿವನ್ನ ಮಾಡ್ಕೋಬೇಕಾಗಿತ್ತು ಆ ಅರಿವನ್ನ ಮಾಡ್ಕೊಂಡು ನಿಮಗೆ ಆಶೀರ್ವದಿಸ್ತಿದ್ದಾರೆ ನಿಮ್ಮ ಪೂರ್ವಜರರು. ನನಗೆ ಇಲ್ಲಿ ಏನೇನು ಮೆಸೇಜಸ್ ಸಿಗ್ತಿದೆ ಅದನ್ನ ತಿಳಿಸ್ತಿದ್ದೀನಿ. ಎಸ್, ಆ್ಯಂಡ್ ನೀವು ಯಾರಿಗಾದ್ರೂ ಅಮೌಂಟನ್ನ ಕೊಟ್ಟಿದ್ರೆ ಅಥವಾ ಈ ಒಂದು ಮಂತಲ್ಲಿ ನಿಮ್ಮ ಕೈ ಹಸ್ತದಿಂದ ಏನಾದರೂ ಯಾರಾದರೂ ಸಹಾಯನ ಕೇಳಿದ್ರೆ ಆ ಒಂದು ಅಮೌಂಟ್ ವಾಪಸ್ ಹಿಂತಿರುಗಿ ಬರೋದು ತುಂಬಾ ಪ್ರಾಬ್ಲಮ್ ಆಗಬಹುದು ನಿಮಗೆ. ಆ್ಯಂಡ್ ಯಾರಿಗಾದ್ರೂ ನೀವು ಶುರುಟಿ ಹಾಕೋದಾಗಿರಬಹುದು, ಲೋನ್ ಆಫರ್ ಮಾಡೋದಾಗಿರ್ಬೋದು, ಏನಾದರೂ ನೀವು ಇಂಥ ಕೆಲಸಕ್ಕೆ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದ್ರೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಬಹುದು. ಎಚ್ಚರವಾಗಿ ಗಮನ ಕೊಡಿ. ಹಾಗೂ ನೀವು ನಿಮ್ಮ ಕಣ್ಣೀರನ್ನು ಒರೆಸಲಿಕ್ಕೆ ಭಗವಂತ ನಿಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಮಂತಲ್ಲಿ ನೀವೇನಾದ್ರೂ ದುಡುಕಿ ಎಡವಿದ್ರೆ, ಈ ವ್ಯಕ್ತಿಗಳಿಗೆ ನೀವು ಸಹಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸು ಬಯಸಿದ್ರು
ಯಾರಿಗೂ ಈ ಒಂದು ಮಂತಲ್ಲಿ ಸಹಾಯನ ಮಾಡಬೇಡಿ. ನೀವು ನಂಬಿ ಆ ವ್ಯಕ್ತಿಗೆ ಸಹಾಯ ಮಾಡೋಣ ಒಳ್ಳೇದಾಗುತ್ತೆ ಅಂತ ನೀವು ಮುಂದೆ ಹೋದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು. ನಿಮ್ಮ ವಸ್ತುಗಳು ಏನು ಕಾಣೆ ಆಗಿದೆ ಆ ವಸ್ತುಗಳಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಆಗಿದೆ. ನಿಮ್ಮ ಆಫೀಸಿಂದ ಆಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರಿಂದ ಆಗಿರಬಹುದು. ಯಾರ ವಸ್ತು ನೀವು ಎಲ್ಲಿ ಕಳ್ಕೊಂಡಿದ್ದೀರಾ ಆ ವಸ್ತುವಿಂದ ಸ್ವಲ್ಪ ನೆಗೆಟಿವಿಟಿ ಆಗಿದೆ. ಹಾಗೂ ಈ ಒಂದು ಮಂತಲ್ಲಿ ನೀವೇನಾದ್ರೂ ಹೊಸದಾಗಿ ಕೆಲಸನ ಶುರು ಮಾಡ್ತಿದ್ರೆ, ಹೊಸ ಕೆಲಸನ ನೀವು ಫ್ರೂಟ್ಸ್ ಅಂಗಡಿ ಇರಬಹುದು ಅಂಡ್ ಪ್ರಾವಿಷನ್ ಸ್ಟೋರ್ಸ್ ಇರಬಹುದು ಅಥವಾ ಫ್ಯಾಷನ್ ಡಿಸೈನರ್ ಬೋಟಿಕ್ ಸ್ಟೋರ್ ಇರಬಹುದು. ಎನಿಥಿಂಗ್ ನೀವೇನಾದ್ರೂ ಆ ವೃತ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಬಯಸ್ತಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗ್ತಿದೆ. ಹಾಗೂ ನೀವು ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಆ ಅವಕಾಶ ನಿಮಗೆ ಬರಬೇಕಿದ್ರೆ ನೀವು ಪಾಸ್ಟ್ ಬಗ್ಗೆ ಗಮನ ಕೊಡೋದನ್ನ ನಿಲ್ಲಿಸಬೇಕಿದೆ. ಹಿಂದೆ ಆಗಿರೋ ಘಟನೆಗಳನ್ನು ತಿಂತ ಆ ಒಂದು ನೋವಿಂದನೇ ನೀವು ತುಂಬಾ ಕೊರಗ್ತಾ ಇದ್ದೀರಾ. ನಿಮ್ಮ ಆರೋಗ್ಯನೂ ಹದಗೆಡ್ತಿದೆ. ಅದರಿಂದ ನೀವು ಈಚೆ ಬಂದು ಮುಂದೆ ಆಗ್ಬೇಕಾಗಿರೋ ಬದಲಾವಣೆ ಬಗ್ಗೆ ಗಮನ ಕೊಡಿ. ಮುಂದೆ ನಿಮಗೆ ಸಿಗ್ತಾ ಇರೋ ಅವಕಾಶದ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ಎಸ್, ಏನ್ ನೀವು ಈ ಒಂದು ಮಂತಲ್ಲಿ ಪ್ರಯತ್ನ ಪಡ್ತಿದ್ದೀರಾ, ನೀವು ಅನ್ಕೊಂಡಿದ್ದ ಕೆಲಸ ಎಲ್ಲವೂ ಸಕ್ಸಸ್ಫುಲಿ ಆಗಿ ಆಗ್ತಿದೆ. ಅದಕ್ಕೆ ನೀವು ಶ್ರಮ ವಹಿಸಬೇಕಾಗಿದೆ, ನಂಬಿಕೆ ಇಡಬೇಕಾಗಿದೆ. ಹೆಚ್ಚಾಗಿ ನಿಮ್ಮಲ್ಲಿ ನೀವು ಕಾನ್ಫಿಡೆನ್ಸ್ನ ಕಳ್ಕೊಳ್ಬೇಡಿ. ಪಾಯ ನಂಬರ್ 1. ಎಸ್, ಏಂಜಲ್ ಮೆಸೇಜಸ್ ಇಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಏಂಜಲ್ ಕಾರ್ಡ್ಸ್ ಇಂದ ಸ್ವಲ್ಪ ಈ ಒಂದು ಮಂತಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ನಿಮಗೆ. ಸೊ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಈಚೆ ಫುಡ್ಸ್ನ ನೀವು ಈ ಒಂದು ಮಂತಲ್ಲಿ ಅವಾಯ್ಡ್ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಎಸ್, ಹೆಲ್ತ್ ವೆಲ್ ಆಗ್ತಿದೆ. ನಿಮಗೆ ನಂಬಿಕೆ ಇದ್ದು ನೀವೇನನ್ನ ಯಾರಿಗೆ ಪ್ರಾಮಿಸ್ ಮಾಡಬೇಕು, ಯಾರು ನಿಮ್ಮ ಹತ್ರ ಪ್ರಾಮಿಸ್ ಕೇಳ್ತಿದಾರ ಅವ್ರಿಗೆ ಪ್ರಾಮಿಸ್ ಮಾಡ್ಲಾ ಬೇಡ್ವಾ, ಅವ್ರಿಗೆ ಕ್ಷಮಿಸ್ಲಾ ಬೇಡ್ವಾ, ಈ ಕೆಲಸ ಮಾಡ್ಲಾ ಬೇಡ್ವಾ, ಇದನ್ನ ತಗೊಳ್ಲಾ ಬೇಡ್ವಾ, ಈ ಥರ ಏನು ನಿಮಗೆ ಅನಿಸ್ತಿದೆ, ಇಷ್ಟೆಲ್ಲ ಆಲೋಚಿಸ್ತಿದ್ದೀರಾ. ತುಂಬಾನೇ ನಿಮ್ಮ ಒಂದು ಮೈಂಡ್ ತುಂಬಾನೇ ಶಾರ್ಪ್ ಮೈಂಡ್. ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗೋದಿಲ್ಲ. ನಿಮ್ಗೆ ನೆಗೆಟಿವಿಟಿ ಆಗಿದೆ, ಅದರಿಂದ ನೀವು ರಿಮೂವ್ ಮಾಡ್ಕೊಳ್ಳೋ ಟೈಮ್ ಕೂಡ ಬಂದಿದೆ. ಎಸ್, ಹೆಚ್ಚಾಗಿ ಇಲ್ಲಿ ಬಂಡಿಕಾಳಿಕೇಶ್ವರಿ ಆಶೀರ್ವಾದ ಪಾಯ ನಂಬರ್ 1ಗೆ ಸಿಗ್ತದೆ. ಈ ಒಂದು ಮಂತಲ್ಲಿ ಹೆಚ್ಚು ತಾಯಿಯ ಸನ್ನಿಧಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಎಸ್, ನಾನು ತುಂಬಾ ಸತಿ ಅನ್ಕೊಂಡಿದ್ದೀನಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ, ಬಟ್ ನನಗೆ ಅವಕಾಶ ಆಗ್ತಿಲ್ಲ. ಎಸ್, ಪಾಯ ನಂಬರ್ 1. ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ತಿರುವನ್ನ ತಗೋತಿದ್ದೀರಾ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಹೊಸದೊಂದು ಚೇಂಜಸ್ ಬರ್ತಿದೆ ಅಂಡ್ ಗುಡ್ ನ್ಯೂಸ್ ಕೂಡ ಬರ್ತಿದೆ. ಅಂಡ್ ಎಲ್ಲದಕ್ಕೂ ನಿಮಗೆ ಆನ್ಸರ್ ಸಿಕ್ಕಿದೆ. ಎಸ್ ಇದೆ, ನೀವು ಅನ್ಕೊಂಡಿದ್ದೀನ ನೀವು ಸಾಧನೆ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಏನ್ ಕೀ ಲಾಕ್ ಆಗಿದೆ ನೀವೇ ಓಪನ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರ್ಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬಾಯ್. ನಮಸ್ತೆ, ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ಏಪ್ರಿಲ್ ಮಂತ್ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ಫಾರ್ ಪಾಯಲ್ ನಂಬರ್ 2 ನೋಡೋಣ. ಎಸ್, ಪಾಯಲ್ ನಂಬರ್ 2 ಈ ಒಂದು ಮಂತ್ ಅಲ್ಲಿ ವಿಘ್ನೇಶ್ವರನ ಆಶೀರ್ವಾದ ಹೆಚ್ಚಾಗಿ ಪಾಯಲ್ ನಂಬರ್ 2ಗೆ ಸಿಗ್ತಿದೆ. ಏನ್ ವಿಘ್ನಗಳಿತ್ತು, ವಿಘ್ನ ವಿನಾಯಕ ಎಲ್ಲವನ್ನು ನಿವಾರಣೆ ಮಾಡ್ತಿದ್ದಾರೆ. ಹಾಗೂ ನಿಮ್ಮ ಮನೆಗೆ ಪುಟ್ಟ ಮೂರ್ತಿನೂ ಕೂಡ ನೀವು ತಗೊಂಡು ಬರ್ತಿರಬಹುದು. ವಿಘ್ನೇಶ್ವರನ ಹೆಚ್ಚಾಗಿ ಪೂಜಿಸ್ತಿದ್ದೀರಾ. ಹಾಗೂ ಯಾವುದು ನಿಮ್ಗೆ ಮನ್ಸಲ್ಲಿ ಏನ್ ಕುಗ್ತಾ ಇದ್ದೀರಾ, ಧೈರ್ಯ ಸಾಲ್ತಿಲ್ಲ, ಆ ಒಂದು ಧೈರ್ಯನ ನಿಮ್ಗೆ ತುಂಬ್ತಿದ್ದಾರೆ ವಿಘ್ನೇಶ್ವರ. ಹಾಗೂ ನಿಮ್ಮ ಒಂದು ಕೆಲಸ ಯಾವುದೋ ಏನ್ ಅರ್ಧದಲ್ಲಿ ನಿಂತಿದೆ ಆ ಕೆಲಸ ಕಂಪ್ಲೀಟ್ ಆಗ್ಲಿಕ್ಕೆ ನಿಮ್ಗೆ ಅವಕಾಶನ ವಿಘ್ನೇಶ್ವರ ಮಾಡಿಕೊಡ್ತಿದ್ದಾರೆ. ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತದೆ ಫಾರ್ ಪಾಯಲ್ ನಂಬರ್ 2ಗೆ ನೋಡೋಣ.
ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಪ್ಯಾನ್ ನಂಬರ್ 2 ಹೆಚ್ಚು ಈ ಒಂದು ವಿಡಿಯೋನ ವಾಚ್ ಮಾಡ್ತಿರ್ಬೇಕಾದ್ರೆ ಹೆಚ್ಚು ನಿಮಗೆ ಬರ್ಡ್ಸ್ ಶಬ್ದ ಆಗಿರಬಹುದು, ಏನಾದರೂ ಪ್ರಾಣಿಗಳ ಶಬ್ದ ಹೆಚ್ಚಾಗಿ ನಿಮಗೆ ಕೇಳಿಸ್ತಾ ಇರಬಹುದು. ಏನೋ ಒಂದು ಸೂಚನೆ ನಿಮಗೆ ಈ ಒಂದು ಮಂತಲ್ಲಿ ಹೆಚ್ಚಾಗಿ ಸಿಗ್ತಿದೆ. ಎಸ್, ನಿಮ್ಮ ಬದುಕಲ್ಲಿ ಒಂದು ಹೊಸ ಬಿಗಿನಿಂಗ್ ಶುರುವಾಗ್ತಿದೆ ಏಪ್ರಿಲ್ ಮಂತ್. ಹಾಗೂ ಹೆಚ್ಚು ನಿಮಗೆ ಒಂದು ಉಡುಗೊರೆ ಕೂಡ ಸಿಗ್ತದೆ ಭಗವಂತನಿಂದ, ಹಾಗೂ ನೀವು ಇಷ್ಟಪಟ್ಟಿರೋ ಪರ್ಸನ್ ಇಂದ. ಹಾಗೂ ಯಾವ ನಿರ್ಧಾರ ತಗೋತಿದ್ದೀರಾ ಖಂಡಿತ ಅದಕ್ಕೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ, ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ಆ್ಯಂಡ್ ಈ ಹಿಂದೆ ಏನು ನೀವು ದುಡುಕಿ ಮಿಸ್ಟೇಕ್ಸ್ ಆಗಿತ್ತು ಆ ಮಿಸ್ಟೇಕ್ಸ್ನ ಸರಿ ಮಾಡ್ಕೋತಿದ್ದೀರಾ. ಹಾಗೂ ಕಾನೂನಿಗೆ ಸಂಬಂಧಪಟ್ಟಾಗ ಏನಾದರೂ ನಿಮ್ಮ ಒಂದು ಕೆಲಸಗಳು ಇನ್ಕಂಪ್ಲೀಟ್ ಆಗಿದ್ರೆ ಕಾನೂನು ಏನು ನಿಮಗೆ ಕೋರ್ಟ್ ವಿಚಾರವಾಗಿ ಆ ಕೆಲಸ ಅಡೆತಡೆ ಆಗ್ತದೆ. ಈ ಒಂದು ಮಂತಲ್ಲಿ ಅದು ಕೂಡ ಹೆಚ್ಚಾಗಿ ನಿಮಗೆ ನಿಮ್ಮ ಪರವಾಗಿ ಎಲ್ಲವೂ ತೀರ್ಪು ಆಗಿರಬಹುದು. ಕಾನೂನಿಗೆ ಸಂಬಂಧಪಟ್ಟಾಗಿ ಎಲ್ಲ ಕಂಪ್ಲೀಟ್ ಕೆಲಸನ ಫಿನಿಶಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ಯಾರು ಇಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತಿದ್ದೀರಾ. ನಿಮಗೆ ಹೆಚ್ಚಿನ ಅಬ್ಸರ್ವ್ ಮಾಡಲಿಕ್ಕೆ ಹಾಗೂ ಯಾವುದು ಸರಿ ತಪ್ಪುಗಳನ್ನ ನಿಮಗೆ ತಿಳ್ಕೊಳ್ಳಿಕ್ಕೆ ಭಗವಂತ ನಿಮಗೆ ಹೆಚ್ಚು ಗಮನ ಕೊಡು ಅನ್ನೋ ಒಂದು ಮೆಸೇಜಸ್ನ ನಿಮಗೆ ತೋರಿಸ್ತಿದ್ದಾರೆ. ಹಾಗೂ ಏಂಜಲ್ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹೊಸ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ ಪೈಲ್ ನಂಬರ್ 1. ಆ್ಯಂಡ್ ಸಡನ್ ಆಗಿ ನಿಮ್ಮ ಮನೆಯಲ್ಲಿ ಗಾಜಿನ ಐಟಮ್ಸ್ ಆಗಿರಬಹುದು, ಮಿರರ್ ಆಗಿರಬಹುದು, ಅದು ನಿಮಗೆ ಒಂದು ರೀತಿ ಡ್ಯಾಮೇಜ್ ಆಗಬಹುದು. ಅದು ಮನಸ್ಸಿಗೆ ಸ್ವಲ್ಪ ನಿಮಗೆ ಅದು ನೀವು ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿರೋ ವಸ್ತು ಆಗಿರಬಹುದು. ಅದು ಡ್ಯಾಮೇಜ್ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಆತಂಕ ಅನ್ನಿಸ್ಬಹುದು. ಇಟ್ಸ್ ಓಕೆ, ಬಟ್ ಅದರಿಂದ ನಿಮಗೆ ಯಾವುದೇ ರೀತಿಯಾದ ಭಯ ಪಡಬೇಡಿ. ಅದನ್ನ ನೀವು ಈಸಿಯಾಗಿ ತಗೊಳ್ಳಿ. ಆ್ಯಂಡ್ ಆ ವಸ್ತು ಏನು ನಿಮಗೆ ನೆಗೆಟಿವಿಟಿ ದೃಷ್ಟಿಗಳು ನಿಮ್ಮ ಮನೆಯಲ್ಲಿತ್ತು ಆ ನೆಗೆಟಿವಿಟಿ ಹೊರಗಡೆ ಹಾಕಿದೆ ಅನ್ನೋ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಎಸ್, ಏನು ನೀವು ಪ್ರೇಯರ್ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಪ್ರೇಯರ್ಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ನಿಮ್ಮ ಪೂಜೆಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ನಿಮ್ಮ ಕೆಲಸಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ನಿಮ್ಮ ಮನಸ್ಸಿಗೆ ಯಾರು ಡಿಸ್ಟರ್ಬ್ ಮಾಡಿ ಹೋಗಿದ್ದಾರೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗ್ತಿದೆ. ಹಾಗೂ ನಿಮ್ಗೆ ಏನು ಡಿಸ್ಟರ್ಬ್ ಆಗಿದೆ ಅದಕ್ಕೆ ಹೆಚ್ಚಿನ ಒಂದು ಕ್ಲೆನ್ಸಿಂಗ್ನ ನೀವು ಮಾಡ್ಕೋತಿದ್ದೀರಾ. ಹಾಗೂ ಹೆಚ್ಚು ನೀವು ಈ ಒಂದು ಮಂತಲ್ಲಿ ಫೋನನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ, ಹೆಚ್ಚು ಫೋನ್ ನೋಡ್ತಿದ್ದೀರಾ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಹೆಡ್ಏಕ್ ಆಗಬಹುದು, ಮೈಗ್ರೇನ್ ಸಮಸ್ಯೆಗಳ ಬರಬಹುದು. ಹೆಚ್ಚು ಫೋನನ್ನು ಅವಾಯ್ಡ್ ಮಾಡಿ ಪೈಲ್ ನಂಬರ್ 2. ಎಸ್, ಆ್ಯಂಡ್ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಫೋನನ್ನು ಕೊಟ್ಟು ವಾಚ್ ಮಾಡ್ತಿದ್ರೆ ಅವ್ರಿಗೂ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಅವ್ರಿಗೂ ಹೆಡ್ಏಕ್ ಆಗಬಹುದು, ಅದರಿಂದ ಅವಾಯ್ಡ್ ಮಾಡಿಸಿ. ಎಸ್, ಪೈಲ್ ನಂಬರ್ 2 ಏನೋ ಒಂದು ಒಳ್ಳೆ ಜರ್ನಿಯಲ್ಲಿ ನಡೀತಿದ್ದೀರಾ, ಏನೋ ಒಂದು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ. ಜೊತೆಗೆ ಎಲ್ಲಿ ಈ ಒಂದು ಮಂತಲ್ಲಿ ನೀವೇನು ಕೆಲಸನ ಮಾಡ್ತಿದ್ದೀರಾ ಅಲ್ಲಿ ಹೆಚ್ಚಿನ ಒಂದು ನಿಮಗೆ ಏನೋ ಒಂದು ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ಹಾಗೂ ನಿಮಗೆ ಆ ಒಂದು ಪಾಸಿಟಿವ್ ಎನರ್ಜೀಸ್ ಏನು ಸಿಗ್ತದೆ ಅದನ್ನು ಯಾರೊಟ್ಟಿಗೂ ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಎಸ್, ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಕೂಡ ನೀವು ಈ ಒಂದು ಮಂತಲ್ಲಿ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ನೀವು ಏನು ನಿಮ್ಮ ಕೈಲಾಗ್ತದೆ ಆ ಸೇವೆನ ಕೂಡ ಆ ಸನ್ನಿಧಾನಕ್ಕೆ ಮಾಡ್ತಿದ್ದೀರಾ. ನಿಮ್ಮನ್ನು ಹೆಚ್ಚು ಥರ್ಡ್ ಪಾರ್ಟೀಸ್ ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿ ಇದ್ದಾರೆ ಅವ್ರು ನಿಮ್ಮನ್ನ ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದಾರೆ. ಅವರಿಂದ ಸಾಕಷ್ಟು ನಿಮಗೆ ಸಮಸ್ಯೆಗಳಾಗಿದೆ. ನಿಮ್ಮ ಜೀವನದಲ್ಲಿ ಬೆಳಕು ಹೋಗಿ ಕತ್ತಲೆನ ತಂದಿದ್ದಾರೆ. ಏನು ನೀವು ಹಂಗೆ ಅಂದ್ಕೊಂಡಿದ್ದೀರಾ ಅದರಿಂದ ಈಚೆ ಬನ್ನಿ. ನಿಮ್ಮ ಬದುಕಲ್ಲಿ ಬೆಳಕು ಹೆಚ್ಚಾಗಿ ಬ್ರೈಟ್ ಆಗಿ ಈ ಒಂದು ಮಂತಲ್ಲಿ ಹೆಚ್ಚು ನೀವು ಬೆಳಕನ್ನು ನೋಡ್ತಿದ್ದೀರಾ, ಸಂತೋಷನ ನೋಡ್ತಿದ್ದೀರಾ. ಆ ಕತ್ತಲೆ ಆ ವ್ಯಕ್ತಿಗೆ ವಾಪಸ್ ರಿಟರ್ನ್ ಆಗ್ತಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿ ಇದ್ದಾರೆ ಆ 3ನೇ ವ್ಯಕ್ತಿ ನಿಮ್ಮ ಒಂದು ದಾಂಪತ್ಯ ಜೀವನದಿಂದ ದೂರ ಹೋಗ್ತಿದ್ದಾರೆ, ನಿಮ್ಮ ಪ್ರೀತಿಯ ಜೀವನದಿಂದ ದೂರ ಹೋಗ್ತಿದ್ದಾರೆ. ಹಾಗೂ ಔಟ್ ಆಫ್ ಕಂಟ್ರಿ ಕೂಡ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಒಂದಷ್ಟು
ಸಮಾಧಾನ, ಶಾಂತಿ ಸಿಗ್ತಿದೆ. ಎಸ್, ಹೆಚ್ಚು ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ನೀವು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಜರ್ನಿ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಪಯಣನ ಬೆಳೆಸ್ತಿದ್ದೀರಾ. ನೀವು ಇಡ್ತಾ ಇರೋ ಹೆಜ್ಜೆ ಖಂಡಿತ ತುಂಬಾನೇ ನಿಮ್ಮ ಬದುಕಲ್ಲಿ ಒಂದು ಟರ್ನ್ ಅಪ್ನ ತಗೋತಿದೆ. ಹೆಚ್ಚು ಅವಕಾಶಗಳನ್ನ ಸಿಗ್ತಿದೆ. ಅವಕಾಶನ ಯಾರು ತಡೀತಿದ್ದಾರೆ ಅವ್ರ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ತುಂಬಾ ಕೋಪ ಬರ್ತಿದೆ. ಎಷ್ಟೇ ತಾಳ್ಮೆಯಿಂದ ಇದ್ರೂ ನಿಮಗೆ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಹಾಗೂ ನಿಮ್ಮಿಂದ ವಸ್ತುಗಳನ್ನ ಇಸ್ಕೊಂಡು ನಿಮಗೆ ಅದನ್ನ ಡ್ಯಾಮೇಜ್ ಮಾಡಿ, ಅದನ್ನ ನೆಗೆಟಿವಿಟಿ ಮಾಡಿ ನಿಮಗೆ ತಂದು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನೀವು ಗಮನ ಕೊಟ್ಟಿಲ್ಲದೆ ಇರಬಹುದು. ನಿಮ್ಮ ಮನೆಯಲ್ಲಿ ನೀವು ಏನಾದರೂ ವಸ್ತುಗಳು, ನಿಮ್ಮ ವಸ್ತುಗಳು ನೀವು ಯಾರಿಗಾದ್ರೂ, ನಿಮ್ಮ ಫ್ರೆಂಡ್ಸ್ಗೆ ಆಗಿರಬಹುದು, ನೀವು ನಂಬಿರುವಂತಹ ವ್ಯಕ್ತಿಗಳಿಗೆ ಆಗಿರಬಹುದು, ಅದನ್ನ ನೀವೇನು ಕೊಟ್ಟಿದ್ದೀರಾ ಅದರಿಂದ ಸ್ವಲ್ಪ ನಮಗೆ ನೆಗೆಟಿವಿಟಿ ಆಗಬಹುದು ಈ ಒಂದು ಮಂತಲ್ಲಿ. ಆ ವಸ್ತುಗಳನ್ನ ಕೊಟ್ಟಷ್ಟು ನಿಮಗೆ ಸ್ವಲ್ಪ ನಿಮ್ಮ ಒಂದು ಕೆಲಸಗಾರಿಗಳು ಅಡೆತಡೆ ಆಗಬಹುದು. ಆ್ಯಂಡ್ ನೀವಿರೋ ಸ್ಥಳ ಚೇಂಜಸ್ ಆಗ್ತಿದೆ. ಹಾಗೂ ನಿಮ್ಮ ಕೈಯಸ್ಥದಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಏನಾದರೂ ಸೇವೆನ ಮಾಡಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ, ಹಾಗೂ ಹುತ್ತಕ್ಕೆ ನಿಮ್ಮ ಕೈಯಸ್ಥದಿಂದ ಹಾಲು ಹಾಕಿ ಖಂಡಿತ ನಿಮ್ಮ ಒಂದು ಏನು ಪ್ರಾಬ್ಲಮ್ಸ್ ಅದೇ ಅಡೆತಡೆ ಆಗ್ತಿದೆ, ಅಡೆತಡೆಯಿಂದ ನಿಮಗೆ ನಿವಾರಣೆ ಈ ಒಂದು ಮಂತಲ್ಲಿ ಆಗ್ತಿದೆ. ಎಸ್, ಯಾರಿಗೆ ಇಲ್ಲಿ ಡೈಮಂಡ್ ರಿಂಗ್ ಕೂಡ ಗಿಫ್ಟ್ ಆಗಿ ಸಿಗ್ತದೆ ಈ ಒಂದು ಮಂತಲ್ಲಿ. ಆ್ಯಂಡ್ ನೀವೇನು ಡೈವರ್ಸ್ವರೆಗೂ ನಿಮ್ಮ ಒಂದು ಡಿಸಿಷನ್ ತಗೊಂಡಿದ್ದೀರಾ ನಿಮ್ಮ ದಾಂಪತ್ಯ ಜೀವನದಲ್ಲಿ, ಅದು ಕೂಡ ಒಂದು ಚೇಂಜಸ್ ತಗೋತಿದೆ. ಹಿರಿಯರ ಆಶೀರ್ವಾದದಿಂದ ಮತ್ತೆ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಹೊಸ ಬೆಳಕನ್ನ ನೋಡ್ತಿದ್ದೀರಾ. ಆ್ಯಂಡ್ ತುಂಬಾನೇ ಚೇಂಜಸ್ನ ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ಅವರ ಒಂದು ಎಜುಕೇಶನ್ ವಿಚಾರವಾಗಿ ಏನು ಡಿಸಿಷನ್ಸ್ನ ನೀವು ತಗೋತಿದ್ದೀರಾ ಈ ಒಂದು ಮಂತಲ್ಲಿ, ಖಂಡಿತ ನಿಮ್ಗೆ ಅದು ತುಂಬಾ ಸಂತೋಷ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಾಗೆ ಸ್ವಂತ ಭೂಮಿನ ಖರೀದಿ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಪೂರ್ವಜರ ಆಸ್ತಿ ವಿಚಾರವಾಗಿ ಏನು ನಿಮಗೆ ಭೂಮಿ ಸಂಬಂಧಪಟ್ಟಾಗೆ ಆ ಭೂಮಿ ನಿಮಗೆ ದೊರಕಬೇಕಾಗಿದೆ, ಅದಕ್ಕೆ ಅಡೆತಡೆ ಆಗಿದೆ. ಅಡೆತಡೆ ನಿವಾರಣೆ ಆಗಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಸಿಗ್ಬೇಕಾಗಿರೋ ನಿಮ್ಮ ಪೂರ್ವಜರ ಆಸ್ತಿ ಕೂಡ ನಿಮಗೆ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ಅದ್ರ ವಿಚಾರವಾಗಿ, ಕೋರ್ಟ್ ವಿಚಾರವಾಗಿ ನೀವು ಏನು ನಿಮಗೆ ದಾರಿ ಸಿಕ್ಕಿಲ್ಲ ಅಥವಾ ತುಂಬಾ ಡಿಲೇ ಆಗ್ತಿದೆ, ತುಂಬಾ ವರ್ಷಗಳೇ ಆಗಿದೆ, ಅದು ಈ ಒಂದು 2025 ಏಪ್ರಿಲ್ ಮಂತಲ್ಲಿ ನಿಮಗೆ ಸಿಗ್ತಿದೆ. ಈ ಒಂದು ಮಂತ್ ಎಂಡಲ್ಲಿ ಕೂಡ ಆ ಒಂದು ಡಿಸಿಷನ್ ನಿಮಗೆ ಹಾಗೂ ಆ ಒಂದು ಮೆಸೇಜ್ ನಿಮಗೆ ಕೋರ್ಟಿಂದ ನಿಮಗೆ ಲೆಟರ್ ಆಫರ್ ಕೂಡ ಬರ್ಬೋದು. ನಿಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟಾಗೆ ನಿಮಗೇನು ಮೋಸ ಮಾಡಿದ್ದಾರೆ, ಆ ಭೂಮಿ ಆಗಿರ್ಬೋದು, ಹಣ ಆಗಿರಬಹುದು, ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ನಿಮಗೆ ಹೆಚ್ಚು ಹೇರ್ ಫಾಲ್ ಆಗ್ತಿದೆ. ಸ್ವಲ್ಪ ಆರೋಗ್ಯದ ವಿಚಾರವಾಗೂ ಕೂಡ ನೀವು ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 2. ಆ್ಯಂಡ್ ಯಾವುದು ವಿಚಾರವಾಗಿ ನಿಮ್ಮ ಕೆಲಸದ ವಿಚಾರವಾಗಿ ಡಿಸಿಷನ್ಸ್ನ ತಗೋತಿದ್ದೀರಾ, ಅದರಲ್ಲಿ ಒಂದು ಒಳ್ಳೆ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪ್ರಮೋಷನ್ ನಿಮಗೆ ಸಿಗ್ತಿದೆ. ಹಾಗೂ ಏನಾದರೂ ನೀವು ಸಿಂಗಿಂಗ್ ಆಗಿರಬಹುದು, ನಟನೆಗೆ ಸಂಬಂಧಪಟ್ಟಾಗೆ, ಹಾಗೂ ನಿಮ್ಮದೇ ಓನ್ ಏನಾದರೂ ಸ್ಟೋರ್ನ ಓಪನ್ ಮಾಡಬೇಕು, ಆಫೀಸ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ನೀವು ಅಂದ್ಕೊಂಡಿರೋದನ್ನ ಹೆಚ್ಚು ಅಭಿವೃದ್ಧಿ ಮಾಡ್ಕೋತಿದ್ದೀರಾ. ಚುಚ್ಚಿ ಮಾತಾಡೋರು ಅದಕ್ಕೆ ನಿಮ್ಮನ್ನ ಆ ಒಂದು ಸ್ಥಾನದಿಂದ ಕೆಳಗಡೆ ಇಳಿಸ್ಲಿಕ್ಕೆ, ನೀವಿಷ್ಟು ಸಂಪಾದನೆ ಮಾಡಿರೋ ಪ್ರೀತಿನ ಡೌನ್ ಮಾಡಲಿಕ್ಕೆ ನಿಮ್ಮ ಸುತ್ತ ಇರೋ ಜನಗಳು ಕಾಯ್ತಿದ್ದಾರೆ. ಆದರೆ ಅವರ ಒಂದು ಆಸೆ ಏನು ಅನ್ಕೊಂಡಿದ್ದಾರೆ ನಿಮ್ಮ ಡೌನ್ ಮಾಡಬೇಕು, ಆ ಆಸೆ ನಿರಾಸೆ ಆಗ್ತಿದೆ. ಅವರಿಗೆ ಏನು ನೀವು ಮೆಸೇಜಸ್ ಕೊಡಬೇಕು, ಆ ಮೆಸೇಜಸ್ನ ಅವ್ರಿಗೆ ನೀವು ತಲುಪಿಸ್ತಿದ್ದೀರಾ. ನೀವೇನು ಅನ್ನೋದನ್ನ ನೀವು ತೋರಿಸ್ತಿದ್ದೀರಾ. ನಿಮ್ಗೆ ಎಷ್ಟೇ ಟ್ರಬಲ್ ಮಾಡಿದ್ರು ಅದನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಹಾಗೂ ನಿಮ್ಮಿಂದ ಯಾರಿಗೂ ಹರ್ಟ್ ಕೂಡ ಆಗ್ತಿಲ್ಲ, ಬಟ್ ನಿಮ್ಗೆಲ್ಲರಿಂದ ಹರ್ಟ್ ಆಗ್ತಿದೆ. ನಿಮ್ಮ ಒಳ್ಳೆ ಗುಣಕ್ಕೆ ಹಾಗೂ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಈ ಒಂದು ಮಂತಲ್ಲಿ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 2. ನಿಮ್ಮ ಕೈ ಬೆರಳಿಗೆ ಸಂಬಂಧಪಟ್ಟಾಗೆ ಹಾಗೂ
ಏನು ರೇಖೆ ಶಾಸ್ತ್ರದ ವಿಚಾರವಾಗಿ ನೀವೇನಾದ್ರೂ ಶಾಸ್ತ್ರನ ಕೇಳ್ತಿದ್ರೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಹಾಗೂ ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾವ್ದು ನಿಮ್ ಮನ್ಸಿಗೆ ತಗೋಬೇಕು ಅನ್ಸುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಏನಾದ್ರೂ ಅಸ್ಟ್ರಾಲಜೀಸ್ ಹತ್ರ ಭೇಟಿ ಆಗೋದಿದ್ರೆ ಅಥವಾ ನೀವು ನಿಮ್ಮ ಒಂದು ಜಾತಕನ ತೋರಿಸಿದ್ರೆ ಯಾವ್ದು ನಿಮ್ ಮನ್ಸಿಗೆ ಸರಿ ಅನ್ಸುತ್ತೆ ಹಾಗೂ ನಿಮ್ ಮನ್ಸಿಗೆ ಯಾವ್ದು ತಗೋಬೇಕು ಅನ್ಸುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಅಂಡ್ ತುಂಬಾ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಾಯಲ್ ನಂಬರ್ 2, ಕೊರಗಜ್ಜರ ಆಶೀರ್ವಾದ ಹೆಚ್ಚಾಗಿದೆ. ಸೊ ಆ ಒಂದು ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೀವು ಅನ್ಕೊಂಡಿರೋ ಕೆಲಸ ಆಗಿದೆ. ಆ ಒಂದು ನೀವೇನು ಅರಿಕೆ ಮಾಡಿದ್ದೀರಾ ಅದನ್ನ ತೀರಿಸ್ಲಿಕ್ಕೋಸ್ಕರ ನೀವು ಟ್ರಾವೆಲ್ ಮಾಡ್ತಿರಬಹುದು ಕೊರಗಜ್ಜರ ಸನ್ನಿಧಾನಕ್ಕೆ. ಎಸ್, ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್, ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನೆಮ್ಮದಿ ಹಾಗೂ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಪಾಯಲ್ ನಂಬರ್ 2, ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನೀವು ಕೆಲವು ವಿಚಾರಗಳನ್ನ, ಕೆಲವು ವ್ಯಕ್ತಿಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಡಬೇಕಾಗಿದೆ. ನೀವು ಓಡಿಸುವಂತಹ ವೆಹಿಕಲ್ನ ಈ ಒಂದು ಮಂತಲ್ಲಿ ಯಾರಿಗೂ ಕೊಡೋಕೆ ಹೋಗಬೇಡಿ. ಆ್ಯಂಡ್ ಅದನ್ನ ಕೊಟ್ಟರು ಕ್ಲೆನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಇರೋ ವಸ್ತುಗಳನ್ನು ಅಷ್ಟೇ, ಯಾವುದು ನಿಮ್ಮ ಹತ್ರ ವಸ್ತುಗಳನ್ನ ಈಸ್ಕೊಂಡಿದ್ದಾರೆ ಅದನ್ನ ಕೂಡ ಕ್ಲೆನ್ಸ್ ಮಾಡಿ. ಪಾಯಲ್ ನಂಬರ್ 2, ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋಗಿರುವಂತ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಇಷ್ಟು ದಿವಸ ನೀವು ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು. ಎಸ್, ಹಾಗೂ ಫೈನಾನ್ಷಿಯಲಿ ಕೂಡ ಹೆಚ್ಚಿನ ರಿಚ್ ಆಗ್ತಿದ್ದೀರಾ. ಈ ಒಂದು ಮಂತಲ್ಲಿ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿದೆ. ಒಂದು ರೀತಿ ನೀವೇನು ಹೆಚ್ಚು ಯಾರಿಗಾದ್ರೂ ಹಣನ ಸಹಾಯ ಮಾಡಿದ್ರೆ ಆ ಹಣ ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ. ಹಾಗೂ ಏನಾದರೂ ಒಂದೊಳ್ಳೆ ಪ್ರಾಪರ್ಟಿನ ನೀವು ಬೈ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇದ್ರೆ ಆ ಆಸೆ ಕೂಡ ಈಡೇರ್ತಿದೆ. ಪಾಯಲ್ ನಂಬರ್ 2, ಎಸ್, ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಒಂದು ಲೈಫಿಗೆ ಯಾರೇ ತೊಂದರೆ ಕೊಟ್ಟರು ಅದನ್ನ ನರಸಿಂಹಸ್ವಾಮಿ ದೂರ ಮಾಡ್ತಿದ್ದಾರೆ. ಹಾಗೂ ನಿಮ್ಮ ಹಣೆಯಲ್ಲಿ, ನಿಮ್ಮ ಹಣೆ ಖಾಲಿ ಬಿಡಬೇಡಿ. ನಿಮ್ಮ ಹಣೆಯಲ್ಲಿ ಒಂದು ಅಂಜನ ಆಗಿರಬಹುದು, ನಿಮ್ಮ ರಕ್ಷಣೆಗೆ ಕುಂಕುಮ ಆಗಿರ್ಬೋದು, ಅಂಜನ ಆಗಿರ್ಬೋದು, ನೀವು ಧಾರಣೆ ಮಾಡಿ. ಪಾಯಲ್ ನಂಬರ್ 2, ನನಗೆ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ಹಾಗೂ ನಿಮ್ಮ ಮನೆ ದೇವರು ಹೆಚ್ಚು ನೀವು ಪೂಜೆ ಮಾಡದೇ ಇರಬಹುದು ಅಥವಾ ನಿಮ್ಮ ಮನೆ ದೇವರ ದರ್ಶನ ಮಾಡಲಿಕ್ಕಾಗದೇ ಇರಬಹುದು. ಈ ಒಂದು ಮಂತಲ್ಲಿ ನೀವು ನಿಮ್ಮ ಒಂದು ಮನೆ ದೇವರ ದರ್ಶನ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಹಿರಿಯರು ಇದ್ದಂತ ವಾಸಿಸಿರುವಂತಹ ಮನೆಯಲ್ಲಿ ಏನೋ ಒಂದು ನಿಮಗೆ ಸಿಗ್ಬೇಕಾಗಿರೋ ವಸ್ತು ಕೂಡ ಸಿಗ್ತಿದೆ. ಹಾಗೂ ಅದನ್ನ ನೀವು ತುಂಬಾ ಜೋಪಾನವಾಗಿ ಕಾಪಾಡ್ಕೋತಿದ್ದೀರಾ. ಅದರಿಂದ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ಸಂತೋಷ ಸಿಗ್ತಿದೆ. ಹಾಗೂ ಈ ಒಂದು ಮಂತಲ್ಲಿ ನಿಮ್ಮ ಕೈಸ್ಥದಿಂದ ಗಿಡನ ಕೂಡ ನೆಡ್ತಿದ್ದೀರಾ. ಏನಾದ್ರೂ ನಿಮ್ಮ ಹಿರಿಯರು ತಿಳಿದೆಯೋ ತೆಂಗಿನ ಮರ ಆಗಿರಬಹುದು ಅಥವಾ ಏನಾದ್ರೂ ದೇವರಿಗೆ ಸಂಬಂಧಪಟ್ಟಾಗಿರೋ ವೃಕ್ಷಗಳನ್ನ ಕತ್ತರಿಸಾಕಿರಬಹುದು. ಅದರಿಂದ ನಿಮ್ಗೆ ಸ್ವಲ್ಪ ದೋಷಗಳಿರಬಹುದು, ಅದನ್ನು ಕೂಡ ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಅಥವಾ ನಿಮ್ಮ ಹಿರಿಯರು ಸರ್ಪಕ್ಕೆ ಸಂಬಂಧಪಟ್ಟಾಗೆ ಹಾವಿಗೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ಸ್ನ ಮಾಡಿದ್ರೆ ಅದರಿಂದ ನಿಮ್ಗೆ ಸ್ವಲ್ಪ ನಾಗದೋಷ ಇರಬಹುದು, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಹಾಗೂ ನಿಮ್ಮ ಮನೆ ದೇವರ ಆಶೀರ್ವಾದ ಹೆಚ್ಚಾಗಿ ಸಿಗ್ತದೆ. ಏನೋ ಒಂದು ಅರಿಕೆನ ಮಾಡಿ ನೀವು ಮರ್ತಿರಬಹುದು, ಆ ಅರಿಕೆ ಕೂಡ ನಿಮ್ಗೆ ನಿಮ್ಮ ಕನಸಿನಲ್ಲಿ ಅದು ಹೆಚ್ಚು ಗೋಚರ ಆಗ್ತಿದೆ. ವಿಘ್ನೇಶ್ವರನ ಆಶೀರ್ವಾದ ಹಾಗೂ ವಿಘ್ನೇಶ್ವರನ್ಗೆ ಏನಾದ್ರೂ ನೀವು ಅರಿಕೆನ ಸಲ್ಲಿಸಬೇಕಾಗಿದ್ರೆ ಅದನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಅರಿಕೆ ಕೂಡ ನೀವು ತೀರಿಸ್ತಿದ್ದೀರಾ. ಭಗವಂತನ ಆಶೀರ್ವಾದ ಪಡ್ಕೋತಿದ್ದೀರಾ. ಪಾಯಲ್ ನಂಬರ್ 2, ಎಸ್, ಹೆಚ್ಚು ಗ್ರೀನರೀಸ್ ನೋಡ್ತಿದ್ದೀರಾ. ಹೆಚ್ಚು ನಿಮ್ಮ ಸರೌಂಡಿಂಗ್ ನೀವು ಹೆಚ್ಚು ಪ್ರಶಾಂತತೆನ ನೋಡ್ತಿದ್ದೀರಾ. ತುಂಬಾ ಮನಸ್ಸಿಗೆ ಸಂತೋಷ ಆಗುವಂತಹ ಕೆಲಸಗಳನ್ನ ಮಾಡ್ತಿದ್ದೀರಾ. ಆ್ಯಂಡ್ ಈ ಹಿಂದೆ ಯಾರು ನಿಮ್ಗೆ ಟಾಂಟ್ ಮಾಡಿ ನಿಮಗೆ ಬೆರಳು ತೋರಿಸಿ ನೀನು ಹೀಗಿದ್ಯಾ ಅಂತ ನಿಮಗೆ ಟಾಂಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಅಂತಹ ವ್ಯಕ್ತಿಗೆ ನೀವೇನು ಅನ್ನೋ ತೋರಿಸೋ ಟೈಮಿಂಗ್ ಕೂಡ ಈ ಒಂದು
ಮಂತಲ್ಲಿ ನಿಮಗೆ ಅವಕಾಶ ಸಿಗ್ತಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿಲ್ಲ. ಹಾಗೂ ನೀವು ಶ್ರಮ ವಹಿಸಿದಷ್ಟು ನಿಮಗೆ ಅಮೌಂಟ್ ಸಿಗ್ತಿಲ್ಲ, ನಿಮ್ಮ ಸ್ಯಾಲ್ರಿ ನಿಮಗೆ ಪ್ರಾಪರ್ ಆಗಿ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ನಿಮ್ಮ ಒಂದು ಸ್ಥಳನ ಕೂಡ ನಿಮ್ಮ ಒಂದು ಕೆಲಸನ ಕೂಡ ಚೇಂಜಸ್ನ ಮಾಡ್ಕೋತಿದ್ದೀರಾ. ಅದರಿಂದ ನಿಮಗೆ ತುಂಬಾನೇ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ ಹಾಗೂ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ನಿಮ್ಮ ಸಿಸ್ಟರ್ಸ್ ಇಂದ ನಿಮ್ಮ ಬ್ರದರ್ಸ್ ಇಂದ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಎಸ್, ಅಂಡ್ ಈ ಒಂದು ಮಂತಲ್ಲಿ ಯಾರಿಗೆ ನೀವು ಪ್ರಪೋಸ್ ಮಾಡಬೇಕು, ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಅವ್ರ ಹತ್ರ ವ್ಯಕ್ತಪಡಿಸ್ಬೇಕು, ಹೇಳಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರು ಒಪ್ಕೋತಾರೋ ಇಲ್ವೋ ಅಂತ ನೀವು ಭಯ ಪಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಪ್ರೀತಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವ್ರ ಮನಸ್ಸಲ್ಲೂ ನೀವಿದ್ದೀರಾ, ನಿಮ್ಮ ಮನಸ್ಸಲ್ಲೂ ಅವರಿದ್ದಾರೆ. ಎಸ್, ಪಾಯಿಂಟ್ ನಂಬರ್ 2. ಇಷ್ಟು ದಿವಸ ನೀವು ಅವ್ರಿಗೋಸ್ಕರ ವೇಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಕೇರ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಅವ್ರ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು, ನೀವು ಅವ್ರ ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅಂತ ಏನು ಡೆಸಿಷನ್ಸ್ ತಗೊಂಡಿದ್ದೀರಾ, ಮ್ಯಾರೇಜ್ ವಿಚಾರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಈ ಒಂದು ಮಂತಲ್ಲಿ ನಿಮಗೆ ಆ ವ್ಯಕ್ತಿ ನಿಮ್ಮ ಪ್ರೀತಿನ ಒಪ್ಕೋತಿದ್ದಾರೆ. ತುಂಬಾನೇ ಸಂತೋಷ ನಿಮಗೆ ಸಿಗ್ತಿದೆ. ಎಸ್, ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಜೊತೆಗೆ ಏನೋ ಒಂದು ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಏನೋ ಒಂದು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ, ನಿಮ್ಮ ಮನೆಯಲ್ಲಿ ಪೂಜೆನ ಮಾಡ್ತಿದ್ದೀರಾ, ಅಥವಾ ನಾಗದೋಷಕ್ಕೆ ಸಂಬಂಧಪಟ್ಟಾಗೆ ಸರ್ಪಕ್ಕೆ ಸಂಬಂಧಪಟ್ಟಾಗೆ ಏನೋ ಒಂದು ನಿಮ್ಮ ಭೂಮಿಯಲ್ಲಿ ಸ್ವಲ್ಪ ಒಂದು ದೋಷ ಇರಬಹುದು, ಅದನ್ನ ನಿವಾರಣೆ ಮಾಡ್ಕೋತಿದ್ದೀರಾ. ಹಾಗೂ ಆ ಸ್ಥಳನ ಕೂಡ ನೀವು ಚೇಂಜಸ್ನ ಮಾಡ್ತಿದ್ದೀರಾ. ಎಸ್, ನಿಮ್ಮ ತಂದೆಯಿಂದ ನೀವು ದೂರ ಇರಬಹುದು, ಅಥವಾ ನಿಮ್ಮ ತಾಯಿ ತಂದೆಯಿಂದ ದೂರ ಇರಬಹುದು, ಔಟ್ ಆಫ್ ಕಂಟ್ರಿಯಲ್ಲಿ ಇರಬಹುದು, ಅಥವಾ ನೀವು ಬೇಸರ ಮಾಡಿ ದೂರ ಇರಬಹುದು, ಬೇಸರ ಆಗಿ ನಿಮ್ಮ ಮನಸ್ಸಿಗೆ ಮತ್ತೆ ನೀವು ರೀಕನ್ಸಿಡರ್ ಆಗ್ತಿದ್ದೀರಾ. ಈ ಒಂದು ಏನು ನೀವು ಡಿಸಿಷನ್ಸ್ ತಗೋತಿದ್ದೀರಾ ಈ ಒಂದು ಮಂತಲ್ಲಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ ನೀವು ನೋಡ್ತಿದ್ದೀರಾ. ಹಾಗೂ ಈ ಒಂದು ಮಂತಲ್ಲಿ ನೀವು ಏನು ಇಡೋ ಹೆಜ್ಜೆ ಆಗಿರಬಹುದು, ತಗೊಳ್ಳೋ ಡಿಸಿಷನ್ ಆಗಿರಬಹುದು, ಅದು ನಿಮ್ಮ ಮನಸ್ಸಿಗೆ ತುಂಬಾನೇ ಸ್ಟ್ರಾಂಗ್ ಡಿಸಿಷನ್ ತಗೋತಿದ್ದೀರಾ. ಹಾಗೂ ನಾನು ಮಾಡ್ತಿರೋದು ಸರಿ ಅಂತ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ಪಾಯಿಂಟ್ ನಂಬರ್ 2, ಎಲ್ಲಿ ನೀವು ಹೆಚ್ಚು ಎಂಜಾಯ್ ಮಾಡ್ಲಿಕ್ಕೋಸ್ಕರ ನೇಚರ್ಸ್ ಆ್ಯಂಡ್ ಪ್ಲೇಸಸ್ ಟ್ರಾವೆಲ್ ಮಾಡ್ತಿದ್ದಾರೆ, ನೀರು ಹರಿಯೋ ಸ್ಥಳದಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಹಾಗೂ ತುಂಬ ನಿಮ್ಮ ಒಂದು ಆರೋಗ್ಯಕ್ಕೂ ನಿಮ್ಮ ಕಾಲಿಗೂ ಸ್ವಲ್ಪ ಸಮಸ್ಯೆಗಳಾಗಬಹುದು. ನಂಗೆ ಗೊತ್ತಿಲ್ಲ ಇಲ್ಲಿ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಿದೆ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ನಿಮ್ಮ ಹಿರಿಯರ ಆಶೀರ್ವಾದ ಸಿಗ್ತಿದೆ. ಹೆಚ್ಚಾಗಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಪಾಯಿಂಟ್ ನಂಬರ್ 2ಗೆ ಇದೆ. ಎಸ್, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನ ಹೆಚ್ಚು ಗುರುತಿದ್ದು ಮಾತಾಡಿಲ್ಲ, ನೀವು ಮಾಡಿರೋ ಕೆಲಸಕ್ಕೆ ಹೆಚ್ಚಿನ ನಿಮಗೆ ಪ್ರೀತಿ ಗೌರವ ಸಿಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ನಿಮ್ಮನ್ನು ನೋಡಿ ನೀವು ಇನ್ನಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಿದ್ದೀರಾ. ಪಾಲ್ ನಂಬರ್ 2. ಆ್ಯಂಡ್ ಯಾರು ನಿಮ್ಮ ಜೊತೆ ಮನಸ್ತಾಪ ನಿಮಗೆ ನೋವಾಗಬೇಕು, ನೀವು ಜಗಳಗಳಾಗಬೇಕು, ನಿಮ್ಮ ಸರೌಂಡಿಂಗ್ ಇರೋ ಜನಗಳು ನಿಮಗೆ ಶತ್ರುವಾಗಿ ಕಾಣಬೇಕು ಅಂತ ಏನು ಬಯಸ್ತಿದ್ದಾರೆ ಅದೆಲ್ಲದಕ್ಕೂ ನೀವು ಪ್ರಿಪೇರ್ ಆಗಿದ್ದೀರಾ. ಈ ಹಿಂದೆನೂ ಕೂಡ ನಿಮಗೆ ಇದರಿಂದ ಸಾಕಷ್ಟು ಈ ರೀತಿ ಆಗಬೇಕು ಅಂತ ನಿಮಗೆ ಸಮಸ್ಯೆ ಮಾಡಿದ್ರು.
ಮತ್ತೆ ನಿಮ್ಗೆ ಯಾರು ರಕ್ಷಣೆಗೆ ಬರಬಾರ್ದು, ನಿಮ್ಗೆ ಸಪೋರ್ಟ್ ಸಿಗಬಾರ್ದು, ಹೆಚ್ಚು ನಿಮ್ಗೆ ಶತ್ರುಗಳಾಗಬೇಕು ಅಂತ ನಿಮ್ಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ ಈ ಒಂದು ಮಂತಲ್ಲಿ. ಅದರಿಂದ ನೀವು ಆ ಒಂದು ನೆಗೆಟಿವಿಟಿಯಿಂದ ಈಚೆ ಬರ್ತಿದ್ದೀರಾ. ಆ್ಯಂಡ್ ನಿಮ್ಮ ಡ್ರೀಮ್ಸಲ್ಲಿ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ನೀವು ಗಮನ ಕೊಡದೇ ಇರಬಹುದು. ಈ ಒಂದು ಮಂತಲ್ಲಿ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಆ್ಯಂಡ್ ನಂಬಿಕೆ, ಯಾವುದು ವಿಚಾರವಾಗಿ ನಿಮಗೆ ನಂಬಿಕೆ ಬರ್ತಿಲ್ಲ ಹಾಗೂ ನಿಮ್ಮ ಬದುಕಲ್ಲಿ ಹೊಸ ಚೇಂಜಸ್ಗೋಸ್ಕರ ಹಾಗೂ ಹೊಸ ಒಂದು ದಾರಿಗೋಸ್ಕರ ಕಾಯ್ತಿದ್ದೀರಾ. ಖಂಡಿತ ಒಂದು ದಾರಿ, ಆ ಒಂದು ಚೇಂಜಸ್ ನಿಮಗೆ ಸಿಗ್ತಿದೆ. ನಿಮ್ಮ ಹಸ್ಬೆಂಡಿಂದ ನಿಮಗೆ ಬಹಳಷ್ಟು ಉಡುಗೊರೆ ಕೂಡ ಸಿಗ್ತಿದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ. ಹಾಗೂ 77 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರಬಹುದು ಈ ಒಂದು ಮಂತಲ್ಲಿ. ಹೆಚ್ಚು ಆ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ, ಗೂಗಲಲ್ಲಿ ಸರ್ಚ್ ಮಾಡಿ. ಎಸ್, ನಿಮಗೆ ಸ್ಕಿನ್ಗೆ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಪಿಗ್ಮೆಂಟೇಷನ್ ಹಾಗೂ ಪಿಂಪಲ್ಸ್, ಡಾರ್ಕ್ ಸರ್ಕಲ್ಸ್, ನಿಮ್ಮ ಮುಖದಲ್ಲಿ ಏನೇ ಒಂದು ಕಳೆಗಳಿತ್ತು ಅದೆಲ್ಲವೂ ನಿವಾರಣೆ ಆಗ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಹಾಗೂ ಪ್ರತಿ ಮಂಗಳವಾರ ನಿಮ್ಮ ಕೈಹಸ್ತದಿಂದ ಹುತ್ತಕ್ಕೆ ಹಾಲಾಕಿ ಖಂಡಿತ ನಿಮ್ಮ ಒಂದು ಏನು ನೀವು ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ಸ್, ಅದರಿಂದ ನೀವು ನಿವಾರಣೆ ಆಗ್ತಿದೆ. ಈಚೆ ಆ ಒಂದು ಪ್ರಾಬ್ಲಮ್ಸ್ ಇಂದ ಈಚೆ ಬರ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಏಂಜಲ್ಸ್ ಇಂದ ಈ ಮೆಸೇಜಸ್ ಸಿಗ್ತದೆ, ನೋಡೋಣ. ಆ್ಯಂಡ್ ಹೆಚ್ಚು ಓಂಕಾರ ಟ್ಯೂನ್ಸಸ್ನ ಕೇಳಿ. ಓಂ ಅನ್ನೋ ಒಂದು ಮಂತ್ರನ ನೀವು ಹೆಚ್ಚು ಪಠನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ, ಮೈಂಡ್ಗೆ ರಿಲ್ಯಾಕ್ಸ್ ಸಿಗ್ತದೆ. ಸರಿಯಾದ ಕ್ಲಾರಿಟಿ ನಿಮಗೆ ಸಿಗದೆ ಹೋದಾಗ ಖಂಡಿತ ಮೆಡಿಟೇಷನ್ ಮಾಡಿ ಈ ಓಂಕಾರ ಟ್ಯೂನ್ನ ನೀವು ಹೇಳೋದ್ರಿಂದ ಖಂಡಿತ ನಿಮಗೆ ಈ ಒಂದು ಮಂತಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ. ಪಾಲ್ ನಂಬರ್ 2. ನೀವೇನು ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಥವಾ ನಿಮ್ಗೆ ಯಾವ ಕೆಲಸನೂ ಆಗಲ್ಲ, ನೀನು ಸೋಂಬೇರಿ, ನೀನು ಯಾವ್ದ್ರಲ್ಲೂ ಮುಂದೆ ಹೋಗೋದಿಲ್ಲ, ನೀನು ಹಿಂಗೆ ಇರ್ತೀಯ ಅಂತ ನಿಮ್ಗೆ ಯಾರು ಡೌನ್ ಮಾಡಿದ್ರು, ಅಂತಹ ವ್ಯಕ್ತಿನೇ ಬೇಷ್ ಅನ್ನೋ ರೀತಿ ಕೆಲಸನ ಮಾಡ್ತಿದ್ದೀರಾ. ತುಂಬಾನೇ ಸಂತೋಷ ಆಗ್ತಿದೆ. ಆ್ಯಂಡ್ ತುಂಬಾನೇ ಜವಾಬ್ದಾರಿ ಪರ್ಸನ್ ನೀವು ಆಗ್ತಿದ್ದೀರಾ. ತುಂಬ ಸ್ಟ್ರಿಕ್ಟ್ ಆಗಿದ್ದೀರಾ, ಚಾಲೆಂಜ್ ಆಗಿ ತಗೊಂಡಿದ್ದೀರಾ ಆ ಮಾತುಗಳನ್ನ. ಹಾಗೂ ಆ ಮಾತಿಂದ ನಿಮ್ಗೆ ಹರ್ಟ್ ಆಗಿಲ್ಲ, ಅದು ಒಂದು ರೀತಿ ನಿಮಗೆ ಮುಂದಿನ ಒಂದು ದಾರಿಗೆ, ನಿಮ್ಮ ಒಂದು ಅಡೆತಡೆಗೆ ಏನು ದಾರಿ ಸಿಕ್ಕಿಲ್ಲ ಆ ದಾರಿ ನಿಮ್ಗೆ ಈಗ ಈ ಒಂದು ಮಂತಲ್ಲಿ ಸಿಗ್ತದೆ. ನೀವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಆ್ಯಂಡ್ ಡ್ರಿಂಕಿಂಗ್, ಸ್ಮೋಕಿಂಗ್ ಏನು ಮಾಡ್ತಿದ್ದೀರಾ ಆ ಹ್ಯಾಬಿಟ್ಸ್ನು ನೀವು ಡ್ರಾಪ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಖಂಡಿತ ನಿಮ್ಮ ಬದುಕಲ್ಲಿ ಚೇಂಜಸ್ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಅದಕ್ಕೆ ಹೊಟ್ಟೆ ಉಳ್ಕೊಳ್ಳೋ ಪರ್ಸನ್ಸ್ ಕೂಡ ನಿಮ್ಮ ಸರೌಂಡಿಂಗ್ ಇದ್ದಾರೆ. ಅವ್ರೇನೇ ಹೊಟ್ಟೆ ಉರಿ ಪಡಲಿ, ನಿಮ್ಮ ಅನ್ಕೊಂಡಿರೋದನ್ನ ನೀವು ಅಚೀವ್ ಮಾಡೋವರೆಗೂ ಬಿಡೋದಿಲ್ಲ. ಎಸ್, ನೀವು ಯಾರ ತಂಟೆಗೂ ಹೋಗೋದಿಲ್ಲ. ನಿಮ್ಮ ಒಂದು ವಿಚಾರವಾಗಿ ಬಂದಾಗ ನೀವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ನೀವೇನು ಅನ್ನೋದನ್ನ ತೋರಿಸಿ ಅವ್ರನ್ನ ಮುಂದೆ ಕಳಿಸ್ತಿದ್ದೀರಾ ಅಂತಹ ವ್ಯಕ್ತಿ ನೀವು. ಪಾಲ್ ನಂಬರ್ 2. ಎಸ್, ಈ ಒಂದು ಮಂತಲ್ಲಿ ನೀವು ಅನ್ಕೊಂಡಿರೋದು ಚೇಂಜಸ್ ಆಗ್ತಿದೆ ಹಾಗೂ ಎಸ್ ಇದೆ, ಬೇರೆ ರೀತಿಯಾದ ಬದಲಾವಣೆ ಇದೆ. ಆ್ಯಂಡ್ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಎಸ್, ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರ ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ಅದನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ. ಅದರಿಂದ ನಿಮಗೆ ಹೆಚ್ಚಿನ ಪಾಸಿಟಿವ್ ನಿಮಗೆ ಸಿಗ್ತಿದೆ ಈ ಒಂದು ಮಂತಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಸಪೋರ್ಟಿವ್, ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.